ಒಬ್ಬ ಇನ್ಸ್ಪೆಕ್ಟರ್ ತನ್ನ ಸಮವಸ್ತ್ರದ ಅಹಂಕಾರದಲ್ಲಿ ಮನುಷ್ಯನ ಬದಲಾಗಿ ಪ್ರಾಣಿಯಂತೆ ವರ್ತಿಸಿದರೆ ಏನಾಗುತ್ತದೆ? ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳು ಕೂಡ ಹೆದರಿಕೆಯಲ್ಲಿ ಬದುಕತೊಡಗಿದರು. ಅಪ್ಪ ಅಮ್ಮ ಕೂಡ ಅವನ ವಿರುದ್ಧ ಧ್ವನಿ ಎತ್ತಲು ಮನಸ್ಸು ಮಾಡಲಿಲ್ಲ. ಬಡವರ ಮೇಲೆ ಪ್ರತಿದಿನ ಹೊಸ ಹೊಸ ಸುಳ್ಳು ಕೇಸ್ಗಳನ್ನು ದಾಖಲಿಸಿದರೆ ಏನಾಗಬಹುದು? ಒಂದು ದಿನ ಒಬ್ಬ ಸಾಧು ಯಾರಿಗೂ ತೋರಿಸಿಕೊಳ್ಳದೆ ಸುಮ್ಮನೆ ಹಳ್ಳಿಗೆ ಬಂದು ಇರತೊಡಗಿದನು. ಸಾಧುಗಳು ನೋಡಿದರು. ಯಾವ ರೀತಿಯಲ್ಲಿ ಹೊಲದಿಂದ ಮರಳಿ ಬರುವ ಹೆಣ್ಣು ಮಕ್ಕಳನ್ನು ಗಾಡಿಯಲ್ಲಿ ಎಳೆದೊಯ್ಯಲಾಗುತ್ತದೆ, ಹೇಗೆ ಇನ್ಸ್ಪೆಕ್ಟರ್ನ ಜೀಪ್ನ ಹಾರ್ನ್ನಿಂದ ಇಡೀ ಹಳ್ಳಿಯು ತರತರ ನಡುಗುತ್ತಿತ್ತು. ಆನಂತರ ಅದೇ ಸಾಧುಗಳು ಒಂದು ದಿನ ಠಾಣೆಗೆ ಬಂದು ತಲುಪಿದರು ಮತ್ತು ಇನ್ಸ್ಪೆಕ್ಟರ್ನ ಮುಂದೆ ಬಂದು ನಿಂತರು. ಆಗ ಅಲ್ಲಿ ಒಂದೇ ಒಂದು ಶಬ್ದ ಮೊಳಗಿತ್ತು: ನಾನು ಅಜಯ್ ತ್ರಿಪಾಠಿ, ಈ ಜಿಲ್ಲೆಯ ಕಲೆಕ್ಟರ್. ಈ ಶಬ್ದ ಮೊಳಗುತ್ತಿದ್ದಂತೆ ಇಡೀ ಠಾಣೆ, ಇಡೀ ಹಳ್ಳಿ, ಇಡೀ ವ್ಯವಸ್ಥೆ ನಡುಗಿ ಹೋಯಿತು. ವೀಕ್ಷಕರೇ, ಕೇವಲ ಇದೊಂದು ಕಥೆಯಲ್ಲ, ಬದಲಾಗಿ ಇದೊಂದು ಆ ಹಳ್ಳಿಯ ಮುಗ್ಧ ಹುಡುಗಿಯರಿಗೆ ನ್ಯಾಯ ಕೊಡಿಸುವ ಕಥೆಯಾಗಿದೆ. ಒಬ್ಬ ಜಿಲ್ಲಾ ಕಲೆಕ್ಟರ್ ವೇಷ ಬದಲಿಸಿಕೊಂಡು ಕಣ್ಣಾರೆ ಪರಿಸ್ಥಿತಿಯನ್ನು ಅರಿಯುವ ಮತ್ತು ಅದಕ್ಕೆ ತಕ್ಕ ಕ್ರಮ ಕೈಗೊಳ್ಳುವ ಕಥೆಯಾಗಿದೆ. ಬನ್ನಿ, ಹೃದಯವನ್ನೇ ನಡುಗಿಸುವ ಈ ಕಥೆಯನ್ನು ತಿಳಿದುಕೊಳ್ಳೋಣ. ಇನ್ಸ್ಪೆಕ್ಟರ್ ಯಾದವ್ ಹಾಗೂ ವೇಷ ಬದಲಿಸಿಕೊಂಡಿರುವ ಕಲೆಕ್ಟರ್. ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನೀವು ನಮ್ಮ ಕಥೆಯನ್ನು ಯಾವ ಊರುಗಳಿಂದ ಕೇಳುತ್ತಿದ್ದೀರಿ? ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ತಿಳಿಸಿ. ಒಂದು ವೇಳೆ ಇಂತಹ ಕಥೆಗಳನ್ನು ನೀವು ಮತ್ತೆ ಮತ್ತೆ ಕೇಳಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ಬನ್ನಿ, ಈ ಕಥೆಯನ್ನು ಪ್ರಾರಂಭ ಮಾಡೋಣ. ಯಾರಾದರೂ ಈ ಹಳ್ಳಿಯ ಹೆಸರನ್ನು ಕೇಳಿದರೆ ಅವರಲ್ಲಿ ಒಂದು ರೀತಿಯ ಭಯ ಮೂಡುತ್ತಿತ್ತು. ಜನ ಹೇಳುತ್ತಿದ್ದರು, ಆ ಹಳ್ಳಿಗೆ ಮಾತ್ರ ಹೋಗಬೇಡಿ, ಅಲ್ಲಿ ಯಾವುದೇ ಕಾನೂನಿಲ್ಲ, ಅಲ್ಲಿ ಕೇವಲ ಇನ್ಸ್ಪೆಕ್ಟರ್ ಯಾದವ್ನ ಕಾನೂನು ಮಾತ್ರ ನಡೆಯುತ್ತದೆ. ಈ ಹಳ್ಳಿಯು ಈಗ ಕೇವಲ ಹಳ್ಳಿಯಾಗಿರಲಿಲ್ಲ, ಇದು ಯಾವ ಜಾಗವಾಗಿ ಮಾರ್ಪಟ್ಟಿತ್ತು ಎಂದರೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಭಯದಿಂದ ಬದುಕುತ್ತಿದ್ದರು. ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಾಗಲಿ, ಶಾಲೆಗೆ ಹೋಗುವ ಬಾಲಕಿಯರಾಗಲಿ, ಎಲ್ಲರ ದೃಷ್ಟಿಯು ನೆಲದ ಮೇಲೆಯೇ ಇರುತ್ತಿತ್ತು. ಒಂದು ವೇಳೆ ಯಾರಾದರೂ ಕಣ್ಣೆತ್ತಿ ನೋಡಿದರೆ ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ನ ಕೆಟ್ಟ ದೃಷ್ಟಿ ಅವರ ಮೇಲೆ ಬೀಳುತ್ತಿತ್ತು. ಸುರೇಂದ್ರ ಯಾದವ್ ಎಂಬ ಹೆಸರು ಎಲ್ಲರಲ್ಲಿಯೂ ಒಂದು ರೀತಿಯ ಭಯವನ್ನು ಮೂಡಿಸಿತು. ಅವನ ಮೀಸೆ ತಿರುವಿತ್ತು. ಅದು ಹೇಗೆಂದರೆ ಯಾವಾಗಲೂ ಪ್ರತಿಕ್ಷಣವೂ ಯಾರ ಮಾನವನ್ನಾದರೂ ಲೂಟಿ ಮಾಡುವ ತವಕದಲ್ಲಿರುವಂತೆ ತೋರುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಅವನ ಜೀಪ್ನ ಸೈರನ್ ಹಳ್ಳಿಯ ಮೂಲೆ ಮೂಲೆಗಳಲ್ಲಿಯೂ ಮೊಳಗಿದಾಗ ಒಬ್ಬೊಬ್ಬರ ಉಸಿರು ಕಟ್ಟಿದಂತಾಗುತ್ತಿತ್ತು. ಶಾಲೆಯ ಗಂಟೆಗಳು ಬಾರಿಸಲಿ ಬಾರಿಸದೇ ಇರಲಿ, ಯಾದವ್ನ ಜೀಪಿನ ಶಬ್ದವು ಅವಶ್ಯವಾಗಿ ಪ್ರತಿದಿನ ಕೇಳುತ್ತಿತ್ತು. ಅವನು ಯಾವಾಗ ಶಾಲೆಯ ದಾರಿಯಿಂದ ಸಾಗುತ್ತಿದ್ದನೋ ಹುಡುಗಿಯರು ಕಿಟಕಿಯಲ್ಲಿ ಇಣುಕಿ ನೋಡಲು ಕೂಡ ಹೆದರುತ್ತಿದ್ದರು. ಒಂದು ದಿನ ನಡೆದ ಘಟನೆ. ಒಬ್ಬ ಬಡ ರೈತ ರಾಮ್ ತನ್ನ 16 ವರ್ಷದ ಮಗಳು ಪೂಜಾಳನ್ನು ಯಾವುದೋ ದೂರನ್ನು ನೀಡುವುದಕ್ಕಾಗಿ ಠಾಣೆಗೆ ಕರೆದುಕೊಂಡು ಬಂದನು. ಅವನ ಮಗಳು ಪೂಜಾ 3 ದಿನಗಳಿಂದ ಶಾಲೆಗೆ ಹೋಗುತ್ತಿರಲಿಲ್ಲ. ಅವಳ ಕಣ್ಣಿನಲ್ಲಿ ಹೆದರಿಕೆ ಇತ್ತು ಮತ್ತು ಅವಳು ಏನನ್ನೂ ಹೇಳುತ್ತಿರಲಿಲ್ಲ. ಅವಳ ಮುಖದಲ್ಲಿ ಮೌನ ಆವರಿಸಿತ್ತು. ಆಗ ರಾಮನು ಇನ್ಸ್ಪೆಕ್ಟರಲ್ಲಿ ಹೇಳಿದನು, ಸಾಹೇಬ್ರೆ, ನನ್ನ ಮಗಳು ಶಾಲೆಗೆ ಹೋಗುವಾಗ ಯಾರೋ ದಾರಿಯಲ್ಲಿ 2 ಬಾರಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದಿದ್ದಾರೆ. ಆದ್ದರಿಂದ ಈಗ ನನ್ನ ಮಗಳು ಹೆದರಿಕೆಯಿಂದ ಹೊರಗಡೆ ಬರುತ್ತಿಲ್ಲ. ಇನ್ಸ್ಪೆಕ್ಟರ್ ಕುಳಿತಲ್ಲೇ ಜೋರಾಗಿ ನಕ್ಕನು ಮತ್ತು ಹೇಳಿದನು, ನಿನ್ನ ಮಗಳು ಸುಂದರವಾಗಿದ್ದಾಳೆ, ಅದಕ್ಕಾಗಿ ಅವಳನ್ನು ಯಾರೋ ಛೇಡಿಸಿದ್ದಾರೆ. ಇದಕ್ಕಾಗಿ ನಾವು ಬೀದಿ ಬೀದಿಯಲ್ಲಿ ಪೊಲೀಸರನ್ನು ಗಸ್ತು ಇಡಬೇಕೇ? ಆಗ ರಾಮ್ನ ಕಣ್ಣುಗಳು ತುಂಬಿ ಬಂದವು. ಇನ್ಸ್ಪೆಕ್ಟರಲ್ಲಿ ಅವನು ಪರಿಪರಿಯಾಗಿ ಬೇಡಿಕೊಂಡನು. ಆದರೆ ಇನ್ಸ್ಪೆಕ್ಟರ್ ನಗುತ್ತಾ ಇಬ್ಬರು ಪೊಲೀಸರಿಗೆ ಸನ್ನೆ ಮಾಡಿದನು. ಈ ಮುದುಕನನ್ನು ಹೊರಗೆ ಕರೆದುಕೊಂಡು ಹೋಗಿ, ಇವನು ನನ್ನ ತಲೆ ತಿನ್ನುತ್ತಿದ್ದಾನೆ. ಇಬ್ಬರು ತರುಣ ಪೊಲೀಸರು ರಾಮ್ನನ್ನು ಹೊರಗಡೆ ಎಳೆದುಕೊಂಡು ಬಂದರು. ಬಾಗಿಲ ಬಳಿ ಬಂದು ಕತ್ತು ಹಿಡಿದು ಆಚೆ ನೂಕಿದರು. ಪೂಜಾ ಸುಮ್ಮನೆ ಎಲ್ಲವನ್ನು ನೋಡುತ್ತಿದ್ದಳು. ಠಾಣೆಯ ಬಳಿ ನಿಂತ ಬೇರೆ ಹೆಂಗಸರು ಕೂಡ ಇದನ್ನು ನೋಡಿದರು. ಆದರೆ ಯಾರಿಗೂ ಏನನ್ನು ಹೇಳುವ ಧೈರ್ಯ ಬರಲಿಲ್ಲ. ಈಗ ಹಳ್ಳಿಯಲ್ಲಿ ಯಾವುದೇ ಹೆಂಗಸರು ಪೊಲೀಸ್ ಸ್ಟೇಷನ್ಗೆ ಬರುತ್ತಿರಲಿಲ್ಲ. ಬಂದವರು ಕೂಡ ಮರಳಿ ಹೋಗಿ ಯಾರಲ್ಲಿಯೂ ಏನನ್ನೂ ಹೇಳುತ್ತಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಪೂಜಾಳ ಮದುವೆಯನ್ನು ಯಾರೋ ಒಬ್ಬ ವಯಸ್ಸಾದ ಮುದುಕನೊಂದಿಗೆ ಮಾಡಲಾಯಿತು. ಏಕೆಂದರೆ ಅವಳು ಹೊರಗಡೆ ಬರಬಾರದೆಂದು ಹಾಗೆ ಮಾಡಲಾಯಿತು. ನಡೆದ ಇನ್ನೊಂದು ಘಟನೆ ಯಾವುದೆಂದರೆ, ಒಬ್ಬಳು 12 ವರ್ಷದ ಬಾಲಕಿಯು ಶಾಲೆಯಿಂದ ಮರಳುತ್ತಿದ್ದಳು. ದಾರಿಯಲ್ಲಿ ಇನ್ಸ್ಪೆಕ್ಟರ್ ಯಾದವ್ನ ಜೀಪ್ ನಿಂತಿತ್ತು. ಅವನು ಜೀಪಿನ ಕಿಟಕಿಯಿಂದ ಹೊರಗಡೆ ಇಣುಕಿ ನೋಡುತ್ತಾ ಹೇಳಿದನು, ನೀನು ಎಷ್ಟು ವೇಗವಾಗಿ ಹೋಗುತ್ತಿದ್ದೀಯಾ? ಶಾಲೆ ಮುಗಿದ ನಂತರ ನನ್ನ ಬಂಗಲೆಗೆ ಬಂದು ಅಭ್ಯಾಸ ಮಾಡು. ಬಾಲಕಿಯು ಓಡಿ ಮನೆಗೆ ಬಂದು ತಲುಪಿದಳು. ಅಮ್ಮನನ್ನು ಅಪ್ಪಿಕೊಂಡು ಅಳತೊಡಗಿದಳು. ಆದರೆ ಅಮ್ಮ ಏನನ್ನೂ ಹೇಳಲಿಲ್ಲ. ಅವಳ ತಲೆಯನ್ನು ನೇವರಿಸಿ ಬಾಗಿಲನ್ನು ಹಾಕಿಕೊಂಡಳು. ಆ ದಿನದ ನಂತರ ಆ ಬಾಲಕಿಯು ಎಂದಿಗೂ ಶಾಲೆಗೆ ಹೋಗಲಿಲ್ಲ. ಈಗ ಹಳ್ಳಿಯಲ್ಲಿ ಭಯವು ಯಾವ ರೀತಿ ಆವರಿಸಿಕೊಂಡಿತೆಂದರೆ, ಈಗ ಹುಡುಗಿಯರನ್ನು ಹೆಸರಿಗೆ ಬದಲಾಗಿ ಅವರ ಭಯಪೂರಿತ ಮುಖದಿಂದ ಗುರುತಿಸಲಾಗುತ್ತಿತ್ತು. ಅವಳು ಒಮ್ಮೆ ಯಾದವ್ನ ಜೀಪ್ನ ಮುಂದೆ ಬಂದಿದ್ದಳು. ಅವಳು ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಳು. ಅವಳ ಮದುವೆಯನ್ನು ಬೇಗ ಬೇಗ ಮಾಡಿ ಮುಗಿಸಲಾಯಿತು.
ಹೊಲದಲ್ಲಿ ಕೆಲಸ ಮಾಡುವ ಮಹಿಳೆಯರನ್ನು ಯಾದವನ ಹುಡುಗರು ಸುಮ್ಮನೆ ಪೀಡಿಸುತ್ತಿದ್ದರು. ಯಾರಾದರೂ ಅವರ ವಿರುದ್ಧವಾಗಿ ಏನಾದರೂ ಮಾತನಾಡಿದರೆ ಮಾರನೇ ದಿನ ಬೆಳಿಗ್ಗೆ ಅವರ ಟ್ರ್ಯಾಕ್ಟರ್ ಜಪ್ತಾಗುತ್ತಿತ್ತು. ಒಂದು ದಿನ ಹಳ್ಳಿಯ ಯುವಕ ಶಿವನು ಇನ್ಸ್ಪೆಕ್ಟರಲ್ಲಿ ಹೇಳಿದನು, ನನ್ನ ತಂಗಿಯ ಜೊತೆ ಮಾಡಿದ ಕೆಲಸಕ್ಕೆ ನೀವು ಉತ್ತರ ನೀಡಲೇಬೇಕು. ಆಗ ಯಾದವನು ನಗುತ್ತಾ ಹೇಳಿದನು, ನಿನ್ನ ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡಿದ್ದರೆ ನಾನು ಉತ್ತರ ನೀಡಬೇಕಾಗಿ ಬರುತ್ತಿರಲಿಲ್ಲ. ಅದೇ ದಿನ ರಾತ್ರಿ ಶಿವನ ಮನೆಗೂ ಕೂಡ ಬೀಗ ಹಾಕಿ ಸೀಲ್ ಮಾಡಲಾಯಿತು. ಕಳ್ಳತನದ ಕೇಸ್ನಲ್ಲಿ ಶಿವನನ್ನು ಅರೆಸ್ಟ್ ಮಾಡಲಾಯಿತು. 3ನೇ ಬಾರಿ ಅವನ ಮೂಳೆಯನ್ನು ಸ್ಟೇಷನ್ನಲ್ಲಿ ಮುರಿಯಲಾಯಿತು. ಪಂಚಾಯಿತಿಯ ಮುಖಂಡರು ಕೂಡ ಹೆದರುತ್ತಿದ್ದರು. ಪಂಚಾಯಿತಿ ಯಜಮಾನರಿಗೂ ಕೂಡ ಇನ್ಸ್ಪೆಕ್ಟರ್ ಯಾದವನು 2 ಬಾಟಲ್ ಮದ್ಯವನ್ನು ನೀಡಿ ಅವನ ಬಾಯಿಯನ್ನು ಮುಚ್ಚಿಸಿದ್ದನು. ಆದ್ದರಿಂದ ಈಗ ಪಂಚಾಯಿತಿಯನ್ನು ಸೇರಿಸುತ್ತಿರಲಿಲ್ಲ. ಈಗ ಹಳ್ಳಿಯಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಹಳ್ಳಿಯ ದಾರಿಯು ಸ್ಮಶಾನ ಮೌನವಾಗುತ್ತಿತ್ತು. ಇನ್ಸ್ಪೆಕ್ಟರ್ ಯಾರಿಗೆ ತಮ್ಮ ಸಹೋದರಿಯರು ಹಾಗೂ ಹೆಣ್ಣು ಮಕ್ಕಳು ಇಷ್ಟವೋ ಅವರೆಲ್ಲ ಸೂರ್ಯ ಮುಳುಗುವುದರೊಳಗಾಗಿ ಮನೆಯನ್ನು ಸೇರಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿದ್ದರು. ಮಹಿಳೆಯರ ನಗುವು ಮನೆಯ 4 ಗೋಡೆಗಳ ಮಧ್ಯೆ ಮೊಳಗುತ್ತಿತ್ತು. ಹೊರಗಡೆ ಕೇವಲ ಮೌನ ಆವರಿಸಿತ್ತು. ಎಂತಹ ಮೌನವೆಂದರೆ ಅದು ಕೂಗಾಟ ಚೀರಾಟಕ್ಕಿಂತಲೂ ಹೆಚ್ಚು ಹೆದರಿಕೆಯನ್ನು ಉಂಟು ಮಾಡುತ್ತಿತ್ತು. ಇನ್ಸ್ಪೆಕ್ಟರ್ ಯಾದವನ ಈ ಕ್ರೌರ್ಯವು ತನ್ನಿಂದ ತಾನೇ ಗಾಳಿಯಲ್ಲಿ ತೇಲಿಕೊಂಡು ಬಂದಿರಲಿಲ್ಲ. ಬದಲಾಗಿ ಇವನ ಹಿಂದೆ ಒಂದು ರಾಜಕೀಯ ಶಕ್ತಿ ಇತ್ತು. ಇದರಿಂದ ಭ್ರಷ್ಟಾಚಾರವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಿರಂತರವಾಗಿ ನಡೆಯುತ್ತಿತ್ತು. ಜಿಲ್ಲೆಯ ರಾಜಕಾರಣಿ ಜಗಮೋಹನ್ ಮಿಶ್ರಾ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನರ ಕಷ್ಟಗಳನ್ನು ಆಲಿಸಲು ಮುಂದೆ ಬರುತ್ತಿದ್ದನು. ಆದರೆ ಉಳಿದ ದಿನಗಳಲ್ಲಿ ಇನ್ಸ್ಪೆಕ್ಟರ್ನಂತಹ ಗೂಂಡಾಗಳ ಪಡೆಯಿಂದ ತನ್ನ ಸಾಮ್ರಾಜ್ಯವನ್ನು ನಡೆಸುತ್ತಿದ್ದನು. ಮಿಶ್ರಾ ಹಾಗೂ ಯಾದವ್ ಇಬ್ಬರ ಜೋಡಿ ಯಾವುದೇ ಫಿಲ್ಮ್ ವಿಲನ್ಗಿಂತ ಕಡಿಮೆಯೇನೂ ಇರಲಿಲ್ಲ. ಯಾದವ್ನು ಪೊಲೀಸ್ ಸಮವಸ್ತ್ರದಲ್ಲಿ ಮಿಶ್ರಾನಿಗಾಗಿ ಅಕ್ರಮ ವ್ಯವಹಾರಗಳನ್ನು ಮಾಡುತ್ತಿದ್ದನು. ವೋಟರ್ಗಳಿಗೆ ಧಮಕಿ ಹಾಕುವುದು, ಪಕ್ಷ ಕಾರ್ಯಕರ್ತರನ್ನು ಸುಳ್ಳು ಕೇಸ್ನಲ್ಲಿ ಸಿಕ್ಕಿ ಹಾಕಿಸುವುದು, ಚುನಾವಣೆಗಾಗಿ ಜನರ ಒಂದು ಮಹಾಸಾಗರವನ್ನು ಒಟ್ಟುಗೂಡಿಸುವುದು, ಹೀಗೆ ಇದೆಲ್ಲ ಅಕ್ರಮ ಕೆಲಸಗಳನ್ನು ಮಾಡುತ್ತಿದ್ದನು. ಇದರ ಬದಲಾಗಿ ಯಾದವನಿಗೆ ಹೇರಳವಾದ ಹಣದ ಜೊತೆಗೆ ಅವನ ಮನಸ್ಸಿಗೆ ತೋಚಿದಂತೆ ವರ್ತಿಸುವ ಸ್ವಾತಂತ್ರ್ಯ ದೊರೆಯುತ್ತಿತ್ತು. ಯಾರೂ ಅವನ ವಿರುದ್ಧ ಮಾತೆತ್ತುವ ಹಾಗಿರಲಿಲ್ಲ. ಠಾಣೆಯ ಹೊರಗಡೆ ಇರುವ ನೇಮ್ ಪ್ಲೇಟ್ನಲ್ಲಿ ಇನ್ಸ್ಪೆಕ್ಟರ್ ಯಾದವನ ಹೆಸರಿತ್ತು. ಆದರೆ ಆ ಠಾಣೆ ಒಳಗಿನ ನಿಜವಾದ ಶಕ್ತಿ ಯಾವುದೆಂದರೆ ಅದು ಮಿಶ್ರಾನ ಒಂದು ಫೋನ್ ಕಾಲ್ನಲ್ಲಿ ಅಡಗಿರುತ್ತಿತ್ತು. ಹಳ್ಳಿಯ ಮತ್ತೊಬ್ಬ ರಾಜಕಾರಣಿ ರಾಂಬಾಬು ಅವರು ಮಿಶ್ರಾನ ವಿರುದ್ಧ ಒಮ್ಮೆ ಧ್ವನಿ ಎತ್ತಿದ್ದರು. ಪಂಚಾಯತ್ನಲ್ಲಿ ಇನ್ಸ್ಪೆಕ್ಟರ್ ಯಾದವನ ಮೇಲೆ ಆರೋಪ ಮಾಡುತ್ತಾ ಹೇಳಿದರು, ಈಗ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಇನ್ಸ್ಪೆಕ್ಟರ್ ಆಗಿ ಉಳಿಯಲಿಲ್ಲ, ಬದಲಾಗಿ ದಲ್ಲಾಳಿಯಾಗಿದ್ದಾರೆ. ಅದೇ ದಿನ ರಾತ್ರಿ ಅವನ ಮನೆಗೆ ಪೊಲೀಸರು ಬಂದರು. ಸರಾಯಿಯ ಅಕ್ರಮ ಸಾಗಾಣಿಕೆಯ ಕೇಸನ್ನು ದಾಖಲಿಸಲಾಯಿತು ಮತ್ತು ರಾಂಬಾಬು ಅವರನ್ನು ಜೈಲಿಗೆ ಅಟ್ಟಲಾಯಿತು. ಜೈಲಿನಲ್ಲಿ ಅವರು ಒಂದು ಚೀಟಿಯನ್ನು ಬರೆದರು. ಆ ಚೀಟಿಯನ್ನು ಹಾಗೋ ಹೀಗೋ ಮಾಡಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಬಳಿಗೆ ತಲುಪಿಸಲಾಯಿತು. ಆದರೆ ಡಿಎಂ ಅವರು ತಕ್ಷಣ ಇದರ ವಿರುದ್ಧ ಕಾರ್ಯಾಚರಣೆ ಮಾಡಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣವೇನೆಂದರೆ ಮಿಶ್ರಾ ಅವರ ಹೆಸರನ್ನು ಮುಂದಿಟ್ಟು ಕಂಪ್ಲೇಂಟ್ ಮಾಡಿದರೆ ತಮ್ಮ ಕೆರಿಯರನ್ನು ತಮ್ಮ ಕೈಯಾರೆ ತಾವೇ ಕೊನೆಗಾಣಿಸಿಕೊಂಡ ಹಾಗೆ ಆಗುತ್ತಿತ್ತು. ಇನ್ಸ್ಪೆಕ್ಟರ್ ಯಾದವ್ನು ತನ್ನನ್ನು ತಾನು ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಎಂದು ಅಂದುಕೊಂಡಿದ್ದರು. ಅವನ ಫೋನ್ ಕೂಡ ನೇರವಾಗಿ ಕ್ಯಾಬಿನೆಟ್ ಮಂತ್ರಿಯವರ ಬಳಿ ಹೋಗುತ್ತಿತ್ತು. ಠಾಣೆಯಲ್ಲಿ CCTV ಕ್ಯಾಮೆರಾಗಳು ಕೇವಲ ತೋರಿಕೆಗಾಗಿ ಮಾತ್ರ ಇದ್ದವು. ಅದರ ರೆಕಾರ್ಡಿಂಗ್ ಯಾವಾಗಲೂ ಚಾಲು ಇರುತ್ತಿರಲಿಲ್ಲ. ಒಮ್ಮೆ ಒಬ್ಬ ವಯಸ್ಸಾದ ಶಿಕ್ಷಕರು ಇನ್ಸ್ಪೆಕ್ಟರ್ ಯಾದವನ ವಿರುದ್ಧ ಕಂಪ್ಲೇಂಟನ್ನು ಮಾಡಿದ್ದರು. ಮಾಸ್ಟರ್ ಅವರ ಸೊಸೆಯನ್ನು ಹಳ್ಳಿಯ ಚೌಕಟ್ಟಿನಲ್ಲಿ ಎಲ್ಲರ ಮುಂದೆ ಇನ್ಸ್ಪೆಕ್ಟರ್ ಯಾದವ್ನು ಛೇಡಿಸಿದ್ದನು. ಮಾಸ್ಟರ್ ಅವರ ಕಣ್ಣಿನಲ್ಲಿ ಕಣ್ಣೀರಿತ್ತು. ಆದರೆ ಅವರ ಶಬ್ದಗಳಲ್ಲಿ ಈಗಲೂ ಒಬ್ಬ ಶಿಕ್ಷಕನ ಸಂಯಮದ ನುಡಿಗಳಿದ್ದವು. ಅವರು ಹೇಳಿದರು, ಸಾಹೇಬ್ರೆ, ಪೊಲೀಸ್ ಸಮವಸ್ತ್ರ ನೀವು ಧರಿಸಿದ್ದೀರಿ ಎಂದರೆ ಅದು ನಿಮ್ಮ ಸಮವಸ್ತ್ರವಾಗುವುದಿಲ್ಲ. ಅದು ಸಂವಿಧಾನದ ನಿಯಮಾವಳಿಗಳಿಗೆ ಒಳಪಟ್ಟ ಸಮವಸ್ತ್ರವಾಗಿದೆ. ಆ ನಿಯಮದಂತೆ ನಡೆದುಕೊಳ್ಳಿ. ಯಾದವ್ನು ಮಾಸ್ಟರ್ ಅವರ ಲೆಕ್ಚರನ್ನು ಕೇಳಿ ದೀರ್ಘವಾದ ಆಕಳಿಕೆಯನ್ನು ತೆಗೆದುಕೊಂಡು ಹೇಳಿದರು, ಮಾಸ್ಟರ್, ನಿಮ್ಮ ಸಂವಿಧಾನ ನಿಮ್ಮ ಮನೆಯಲ್ಲಿಟ್ಟುಕೊಳ್ಳಿ. ಇಲ್ಲಿ ಮಿಶ್ರಾ ಅವರ ಆದೇಶ ನಡೆಯುತ್ತದೆ. ಮಾಸ್ಟರ್ ಅವರ ಕಂಪ್ಲೇಂಟ್ ಫೈಲ್ನಲ್ಲೇ ಉಳಿದು ಹೋಯಿತು. ಇದಾದ ಮೇಲೆ ಅವರನ್ನು ಎಂತಹ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆಂದರೆ ಅಲ್ಲಿ ಶಾಲೆಯೇ ಇರಲಿಲ್ಲ. ಹಳ್ಳಿಯಲ್ಲಿ ಈ ವಿಷಯ ಎಲ್ಲ ಕಡೆಗೂ ಹರಡಿತು. ಈಗಂತೂ ಎಲ್ಲ ಶಿಕ್ಷಕರು ಕೂಡ ಸುಮ್ಮನಿದ್ದರು. ಪಂಚಾಯತ್ ಭವನದ ಹಿಂದೆ ಒಂದು ಚಿಕ್ಕ ಮನೆ ಇತ್ತು. ಇದನ್ನು ಹಳ್ಳಿಯ ಜನರು ಮಿಶ್ರಾನ ಅಡ್ಡ ಎಂದು ಕರೆಯುತ್ತಿದ್ದರು. ಪ್ರತಿ ವಾರವೂ ಇಲ್ಲಿ ಇನ್ಸ್ಪೆಕ್ಟರ್ ಹಾಗೂ ಮಿಶ್ರಾನ PA ಭೇಟಿಯಾಗುತ್ತಿದ್ದರು. ಹಳ್ಳಿಯ ಜಮೀನಿನ ವಿವಾದ, ಟ್ರಾನ್ಸ್ಫರ್, ವಸೂಲಿ ಮಾಡುವಂಥ ಹಣ ಎಲ್ಲವೂ ಇಲ್ಲಿಯೇ ನಿರ್ಧಾರವಾಗುತ್ತಿತ್ತು. ಒಂದು ವೇಳೆ ಯಾವುದಾದ್ರೂ ಹುಡುಗಿ ಧೈರ್ಯ ತೋರಿದರೆ, ಕಂಪ್ಲೇಂಟ್ ಮಾಡಿದರೆ, ಜಾಸ್ತಿ ಮಾತನಾಡಿದರೆ ಇನ್ಸ್ಪೆಕ್ಟರ್ ಯಾದವ್ನು ಗಾಡಿಯಲ್ಲಿ ಆ ಹುಡುಗಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದನು. ಅವಳಿಗೆ ಬುದ್ಧಿ ಹೇಳುತ್ತಿದ್ದರು.
ಬರುತ್ತಿದ್ದರು. ಹಳ್ಳಿಯವರು ಇದನ್ನೆಲ್ಲ ನೋಡಿಯೂ ನೋಡದಂತೆ ಇರುತ್ತಿದ್ದರು. ರಾಜಕೀಯವು ಈಗ ಸೇವೆಯಾಗಿರದೆ ಒಂದು ಸೌಧವಾಗಿ ಮಾರ್ಪಟ್ಟಿತ್ತು. ಇನ್ಸ್ಪೆಕ್ಟರ್ ಯಾದವ್ನು ಆ ಒಪ್ಪಂದದ ಮುಖ್ಯ ದಲ್ಲಾಳಿಯಾಗಿದ್ದನು. ಈಗ ಹಳ್ಳಿಯಲ್ಲಿ ಒಂದೇ ಒಂದು ಮಾತು ಜೋರಾಗಿ ಎಲ್ಲ ಕಡೆಗೂ ಕೇಳಿಸುತ್ತಿತ್ತು. ದೊಡ್ಡ ದೊಡ್ಡ ಅಧಿಕಾರಿಗಳು ಅಪರಾಧಿಗಳೊಂದಿಗೆ ಕೈ ಜೋಡಿಸಿದರೆ ಸಾಮಾನ್ಯ ಜನರು ಈಗ ಏನು ಮಾಡಬೇಕು? ಅವರ ಹೃದಯ ಚೂರು ಚೂರಾಗಿ ಹೋಯಿತು. ಒಡೆದು ಹೋದ ಹೃದಯದ ಮೇಲೆ ಸುರೇಂದ್ರ ಯಾದವ್ನ ಸಾಮ್ರಾಜ್ಯ ಎದ್ದು ನಿಂತಿತ್ತು. ಅಲ್ಲಿ ಪ್ರತಿ ಅಪರಾಧದ ಹಿಂದೆ ಯಾವುದಾದರೂ ಒಬ್ಬ ರಾಜಕಾರಣಿ ಇರುತ್ತಿದ್ದನು ಮತ್ತು ಪ್ರತಿ ದೂರು ಕೂಡ ಒಂದು ಚಹಾದ ಗ್ಲಾಸ್ ಮತ್ತು 100 ರೂಪಾಯಿಯ ಲಂಚದಲ್ಲಿ ಕೊನೆಯಾಗುತ್ತಿತ್ತು. ಈ ರಾಜಕಾರಣಿಗಳ ನೆರಳಿನಲ್ಲಿ ಒಂದು ದಿನ ಇನ್ಸ್ಪೆಕ್ಟರ್ ಯಾದವ್ನು ಮಾಡಿದ ಕೆಲಸದಿಂದ ಹಳ್ಳಿಯ ಹೆಣ್ಣು ಮಕ್ಕಳ ಜೀವನವೇ ಬದಲಾಯಿತು. ಈಗ ಹಳ್ಳಿಯ ಬೀದಿಗಳು ಮೊದಲಿನಂತೆ ಇರಲಿಲ್ಲ. ಹಿಂದೊಮ್ಮೆ ಅಲ್ಲಿ ಮಕ್ಕಳ ಕೇಕೆ, ಚೀರಾಟ ಮೊಳಗುತ್ತಿತ್ತು. ಈಗ ಅಲ್ಲಿ ಮೌನ ಆವರಿಸಿತ್ತು. ಶಾಲೆಯ ಸಮಯದಲ್ಲೂ ಕೂಡ ಹುಡುಗಿಯರು ಮನೆಯಲ್ಲೇ ಕೂರುತ್ತಿದ್ದರು. ಹಳ್ಳಿಯಲ್ಲಿ ಕೆಲಸ ಮಾಡುವ ಯುವತಿಯರು ಈಗ ತಮ್ಮ ಸಹೋದರರು ಹಾಗೂ ತಮ್ಮ ತಂದೆ ತಾಯಿಯರೊಂದಿಗೆ ಹೋಗಿ ಬರುತ್ತಿದ್ದರು. ಮಧ್ಯಾಹ್ನದ ಸಮಯದಲ್ಲಿ ಯಾವಾಗಲೂ ಇನ್ಸ್ಪೆಕ್ಟರ್ ಯಾದವ್ನು ತನ್ನ ಕೋಣೆಯಲ್ಲಿ ಸರಾಯಿ ಕುಡಿಯುತ್ತಾ ಇರುತ್ತಿದ್ದನು. ಈಗ ಎಲ್ಲಕ್ಕಿಂತ ಭಯದ ವಾತಾವರಣ ಏನಾಗಿತ್ತೆಂದರೆ ಈಗ ಹೆದರಿಕೆಯು ಕೇವಲ ಕಣ್ಣಿನಲ್ಲಿ ಇರದೆ ಉಸಿರಿನಲ್ಲಿ ತುಂಬಿ ಹೋಗಿತ್ತು. ಹುಡುಗಿಯರು ಮಾತನಾಡುತ್ತಿರಲಿಲ್ಲ. ಅಪ್ಪ ಅಮ್ಮ ಈಗ ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಈಗ ಅಪ್ಪ ಅಮ್ಮ ಅವರ ಮೌನವನ್ನು ಅದು ಒಂದು ಸುರಕ್ಷತೆ ಎಂದು ಅಂದುಕೊಂಡರು. 16 ವರ್ಷದ ಸೋನಿಯಾ ಪ್ರತಿ ಪರೀಕ್ಷೆಯಲ್ಲೂ ಪ್ರಥಮ ಬರುತ್ತಿದ್ದವಳು ಈಗ ಒಂದು ದಿನ ಕಾಲೇಜಿಗೆ ಹೊರಟಿದ್ದಳು. ಕಾಲೇಜ್ ಹಳ್ಳಿಯಿಂದ 8 ಕಿಲೋಮೀಟರ್ ದೂರದಲ್ಲಿತ್ತು. ಅವಳು ಪ್ರತಿದಿನ ಟಾರ್ ರಸ್ತೆಯಲ್ಲಿ ಸಾಗಿ ಹೋಗಬೇಕಾಗಿತ್ತು. ಆ ದಾರಿಯು ಒಂದಾನೊಂದು ಕಾಲದಲ್ಲಿ ಹಸಿರು ವಾತಾವರಣ ಹಾಗೂ ಸೌಂದರ್ಯಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಈಗ ಆ ದಾರಿಯನ್ನು ಇನ್ಸ್ಪೆಕ್ಟರ್ ಅವರ ದಾರಿ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ಇನ್ಸ್ಪೆಕ್ಟರ್ ಯಾದವ್ನ ಜೀಪ್ ಆಗಾಗ ಆ ದಾರಿಯ ಕಡೆಗೆ ಸಾಗುತ್ತಿತ್ತು. ಆ ದಿನ ಸೋನಿಯಾಳು ಬ್ಯಾಗಿನಲ್ಲಿ ಪುಸ್ತಕಗಳನ್ನು ಇಟ್ಟಿರಲಿಲ್ಲ. ಬದಲಾಗಿ ಚಾಕುವನ್ನು ಇಟ್ಟುಕೊಂಡಿದ್ದಳು. ಅಮ್ಮ ಹೇಳಿದ್ದಳು, ಅವಶ್ಯಕತೆ ಬಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೊ. ಸೋನಿಯಾ ಈಗಷ್ಟೇ ಅರ್ಧ ದಾರಿ ಸಾಗಿ ಬಂದಿದ್ದಳು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಯಾದವ್ನ ಜೀಪ್ ಬಂದು ಪಕ್ಕದಲ್ಲಿ ನಿಂತಿತ್ತು. ಕಿಟಕಿಯಿಂದ ಇಣುಕಿ ಹೇಳಿದನು, ಮೇಡಮ್, ಎಲ್ಲಿಗೆ ಹೋಗುತ್ತಿದ್ದೀರಿ? ನಾವು ನಿಮ್ಮನ್ನು ಅಲ್ಲಿಯವರೆಗೆ ಬಿಡುತ್ತೇವೆ, ಬನ್ನಿ. ಆಗ ಸೋನಿಯಾ ಬರುವುದಿಲ್ಲ ಎಂದು ತಿರಸ್ಕರಿಸಿದಳು. ಜೀಪ್ನಿಂದ ಒಬ್ಬ ಸಿಪಾಯಿ ಕೆಳಕ್ಕೆ ಇಳಿದನು ಮತ್ತು ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದನು. ಸೋನಿಯಾ ಓಡಿ ಹೋದಳು. ಆದರೆ ದಾರಿಯು ದುರ್ಗಮವಾಗಿತ್ತು. ಇನ್ಸ್ಪೆಕ್ಟರ್ ಯಾದವ್ನು ತಾನೇ ಸ್ವತಃ ಅವಳ ಹಿಂದೆ ಹೋಗಿ ಅವಳ ಕೈಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದನು. ಅದೇ ಸಮಯದಲ್ಲಿ ಸೋನಿಯಾಳ ಅಣ್ಣ ಅರ್ಜುನ್ ಅಲ್ಲಿಗೆ ಬಂದು ತಲುಪಿದನು. ಅವನು ಹಿಂದೆ ಹಿಂದೆ ಬಂದಿದ್ದನು. ನನ್ನ ತಂಗಿಯನ್ನು ಮುಟ್ಟಬೇಡ, ಅರ್ಜುನ್ ಕೂಗಿ ಹೇಳಿದನು. ಇನ್ಸ್ಪೆಕ್ಟರ್ ಯಾದವ್ನು ಅವನ ಕಡೆಗೆ ನೋಡಿ ನಿಧಾನವಾಗಿ ಮುಗುಳು ನಕ್ಕನು. ಮೊದಲು ದಾರಿಯಲ್ಲಿ ಸರಿಯಾಗಿ ನಡೆಯಲು ನಿನ್ನ ತಂಗಿಗೆ ಹೇಳಿಕೊಡು. ಆಯಿತು, ನಾವು ಕಲಿಸಿಕೊಡುತ್ತೇವೆ ಎಂದು ಅರ್ಜುನನು ಇನ್ಸ್ಪೆಕ್ಟರನ್ನು ತಳ್ಳಿದನು. ಆದರೆ ಅವನು ಕೆಳಕ್ಕೆ ಬೀಳಲಿಲ್ಲ. ಆದರೆ ಅವನೊಳಗೆ ಒಂದು ರೀತಿಯ ಬೆಂಕಿ ಹತ್ತಿಕೊಂಡಿತ್ತು. ಅವನು ತನ್ನ ಸಿಪಾಯಿಗಳಿಗೆ ಸನ್ನೆ ಮಾಡಿದನು. ಅವನನ್ನು ಠಾಣೆಗೆ ಕರೆದುಕೊಂಡು ಹೋದರು. ಮಾರನೇ ದಿನ ಪೇಪರ್ನಲ್ಲಿ ಸುದ್ದಿ ಪ್ರಕಟವಾಗಿತ್ತು. ಕಳ್ಳತನದ ಕೇಸ್ನಲ್ಲಿ ಒಬ್ಬ ಯುವಕನ ಬಂಧನ. ಸೋನಿಯಾಳ ಅಮ್ಮ ಠಾಣೆಗೆ ಬಂದು ತಲುಪಿದಳು. ಅವಳು ಪರಿಪರಿಯಾಗಿ ಬೇಡಿಕೊಂಡಳು, ಅತ್ತಳು. ಆದರೆ ನಮ್ಮ ಬಳಿ ಸಾಕ್ಷಿ ಇದೆ ಎನ್ನುವ ಉತ್ತರ ಬಂತು. ಹಳ್ಳಿಯ ಮತ್ತೊಂದು ಹುಡುಗಿ ಕೂಡ ಸ್ಕೂಲ್ನಿಂದ ಮರಳಿ ಬರುವಾಗ ಹೊಲದ ಅಂಚಿನಲ್ಲಿ ನಿಂತಿದ್ದಳು. ಸಾದಾ ಬಟ್ಟೆಯಲ್ಲಿ ಒಬ್ಬ ವ್ಯಕ್ತಿಯು ಬಂದು ಅವಳ ಕೈಯನ್ನು ಹಿಡಿದುಕೊಂಡನು ಮತ್ತು ಹೇಳಿದನು, ನಮ್ಮೊಂದಿಗೆ ಗೆಳೆತನ ಮಾಡು, ಇಲ್ಲದೆ ಹೋದರೆ ಮುಂದಿನ ಬಾರಿ ಸ್ಕೂಲ್ಗೆ ಬದಲಾಗಿ ಬೇರೆಲ್ಲಾದರೂ ಕರೆದುಕೊಂಡು ಹೋಗುತ್ತೇವೆ. ಅಂಜಲಿಯು ನಡುಗುತ್ತಾ ಮನೆಗೆ ಬಂದು ತಲುಪಿದಳು. ಅವಳಿಗೆ ಜ್ವರ ಬಂದಿತ್ತು. ತಂದೆಯು ಠಾಣೆಗೆ ಬಂದನು. ಆದರೆ ಇನ್ಸ್ಪೆಕ್ಟರ್ ಯಾದವ್ನು ಆ ತಂದೆಗೆ ಹೇಳಿದನು, ನಿನ್ನ ಮಗಳ ಬುದ್ಧಿ ತುಂಬ ಚುರುಕಾಗಿದೆ. ಓದಿಸುವುದನ್ನು ಬಿಟ್ಟು ಮದುವೆ ಮಾಡಿಬಿಡು. 3 ದಿನಗಳ ನಂತರ ಅಂಜಲಿಯ ಮದುವೆ ಒಬ್ಬ 40 ವರ್ಷದ ವ್ಯಕ್ತಿಯೊಂದಿಗೆ ಫಿಕ್ಸ್ ಆಯಿತು. ಅವನು ಹಳ್ಳಿಯಿಂದ ಹೊರಗೆ ಅಂಗಡಿಯನ್ನು ನಡೆಸುತ್ತಿದ್ದನು. ಇದಕ್ಕೆ ಕಾರಣವೇನೆಂದರೆ ತಮ್ಮ ಮಗಳು ಓದದಿದ್ದರೂ ಪರವಾಗಿಲ್ಲ, ಈಗ ಕೇವಲ ಮಗಳನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಮತ್ತೊಬ್ಬಳು ರಾಧಾ ಹೈಸ್ಕೂಲ್ ಪಾಸ್ ಮಾಡಿದಳು. ಅವಳು ಧೈರ್ಯ ತೋರಿದಳು. ಅವಳು ಇನ್ಸ್ಪೆಕ್ಟರ್ ವಿರುದ್ಧ ದೂರನ್ನು ದಾಖಲಿಸಲು ಠಾಣೆಗೆ ಬಂದಳು. ದೂರನ್ನು ತೆಗೆದುಕೊಳ್ಳಲಾಯಿತು. ಆದರೆ ಮಾರನೇ ದಿನವೇ ಅವಳ ತಂದೆಯ ವಿರುದ್ಧ ಸರಾಯಿ ಮಾರಾಟದ ಕೇಸ್ ದಾಖಲಾಯಿತು. ರಾತ್ರಿ ಪೊಲೀಸರು ಬಂದು ಅವನನ್ನು ಹೊಡೆಯುತ್ತಾ ಕರೆದುಕೊಂಡು ಹೋದರು. ರಾಧಾಳಿಗೆ ಈಗ ಅರ್ಥವಾಯಿತು, ಇಲ್ಲಿ ದೂರು ದಾಖಲು ಮಾಡಿದರೆ ಅನರ್ಥವಾಗುತ್ತದೆ, ಸುಮ್ಮನೆ ಇದ್ದರೆ ಉಳಿದುಕೊಳ್ಳುತ್ತೇವೆ. ಈಗ ಸಂಜೆಯ ನಂತರ ಯಾವುದಾದರೂ ಹುಡುಗಿಯರು ಹೊರಗಡೆ ಬಂದರೆ ವಯಸ್ಸಾದವರು ಹೇಳುತ್ತಿದ್ದರು, ಈಗ ನೀವು ಚಿಕ್ಕವರಲ್ಲ, ಈ ಸಮಯವು ಹೆಣ್ಣು ಮಕ್ಕಳು ಹೊರಗಡೆ ಬರುವ ಸಮಯವಲ್ಲ. ಪ್ರತಿದಿನ ಒಂದೊಂದು ಹೊಸ ಕತೆ ಇರುತ್ತಿತ್ತು. ಹೊಸ ಮಗಳು, ಹೊಸ ಕತೆ, ಹೊಸ ಮೌನ. ಈ ಹೆದರಿಕೆಯ ನೆರಳಿನಲ್ಲಿ ಹುಡುಗಿಯರು ತಮ್ಮ ಹಳ್ಳಿಯಲ್ಲಿ ತಮ್ಮ ಮನೆಯ ಗೋಡೆಗಳ ನಡುವೆ ಉಸಿರನ್ನು ತಡೆದುಕೊಳ್ಳಲು ಕೂಡ ಹೆದರಿ ಬದುಕುತ್ತಿದ್ದರು. ಹಳ್ಳಿಯ ಮಣ್ಣು ಆ ನರಳುವಿಕೆಯಿಂದ ಈಗ ನಡುಗುತ್ತಿತ್ತು. ಯಾರು ಬಾಯಿ ಬಿಡುತ್ತಾರೋ ಅವರ ಮೇಲೆ ಕೇಸ್ ಹಾಕಲಾಗುತ್ತಿತ್ತು. ಈ ಮೊದಲು ಇದನ್ನು ಕೇವಲ ಒಂದು ಊಹಾಪೋಹ ಎಂದು ಕರೆಯಲಾಗುತ್ತಿತ್ತು. ಈಗ ಇದು ಕೇವಲ ವದಂತಿಯಾಗಿ ಉಳಿಯಲಿಲ್ಲ,
ಪ್ರತಿದಿನದ ವಾಸ್ತವವಾಗಿತ್ತು. ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವನು ಠಾಣೆಯನ್ನು ನ್ಯಾಯ ದೇವತೆಯ ಮಂದಿರವನ್ನಾಗಿಸದೆ ತನ್ನ ನಿಜವಾದ ದರ್ಬಾರಾಗಿ ಮಾಡಿಕೊಂಡಿದ್ದನು. ಅಲ್ಲಿ ನಿರ್ಧಾರವು ನ್ಯಾಯದಿಂದ ಆಗುತ್ತಿರಲಿಲ್ಲ, ಬದಲಾಗಿ ಅಧಿಕಾರ ಹಾಗೂ ಲಂಚದ ಮೇರೆಗೆ ನಡೆಯುತ್ತಿತ್ತು. ಪ್ರತಿದಿನ ಠಾಣೆಯು ಸುಳ್ಳು ಮೊಕದ್ದಮೆಗಳ ಅಡ್ಡೆಯಾಗಿ ಮಾರ್ಪಟ್ಟಿತ್ತು. ದಿನಕ್ಕೊಂದರಂತೆ ಠಾಣೆಯಲ್ಲಿ ಹೊಸ ಹೊಸ ಹೆಸರುಗಳು ಜೋಡಣೆಯಾಗುತ್ತಾ ಸಾಗಿದವು. ಒಬ್ಬ ಕೂಲಿ ಆಳಿನ ಮೇಲೆ ಅಕ್ಕಿಯನ್ನು ಕದ್ದ ಕೇಸ್, ಒಬ್ಬ ಯುವಕನ ಮೇಲೆ ಬೈಕ್ ಕದ್ದ ಸುಳ್ಳು ಆರೋಪ ಹೊರಿಸಲಾಗಿತ್ತು. ಹಳ್ಳಿಯ ರಾಮ್ ಸೇವಕ್ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಹಣವನ್ನು ಜೋಡಿಸುತ್ತಿದ್ದನು. ಒಂದು ದಿನ ಅವನು ಪಟ್ಟಣದಿಂದ ಮರಳಿ ಮನೆಗೆ ಬರುತ್ತಿದ್ದನು. ಅವನ ಚೀಲದಲ್ಲಿ 3,000 ರೂಪಾಯಿ ಇತ್ತು. ಯಾದವನ ಚೇಲಾಗಳು ಇದನ್ನು ನೋಡಿ ಹೇಳದೆ ಕೇಳದೆ ಹಣವನ್ನು ಕಸಿದುಕೊಂಡರು. ಈ ಹಣವನ್ನು ನಕ್ಸಲರ ಫಂಡಿಗಾಗಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಂಬ ಆರೋಪವನ್ನು ಹೊರಿಸಿದರು. ಈಗ ರಾಮ್ ಸೇವಕನು ಜೈಲು ಪಾಲಾದನು ಮತ್ತು ಅವನ ಮಗನ ಓದು ಕೂಡ ಅರ್ಧಕ್ಕೆ ನಿಂತು ಹೋಯಿತು. ಶಾಂತಾದೇವಿಯರು ಒಬ್ಬ ವಿಧವೆ ಮಹಿಳೆಯಾಗಿದ್ದರು. ಅವರ ಗುಡಿಸಲಿಗೆ ಚಹಾ ಕುಡಿಯಲು ಬರುತ್ತಿದ್ದರು. ಒಂದು ದಿನ ಇನ್ಸ್ಪೆಕ್ಟರ್ ಅವರ ಸಿಪಾಯಿಗಳು ಅಲ್ಲಿಗೆ ಬಂದರು. ಇಲ್ಲಿ ಇಸ್ಪೀಟ್ ಆಡಲಾಗುತ್ತಿದೆ ಎಂದು ಹೇಳಿ 2 ದಿನಗಳ ನಂತರ ಅವಳ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮವಾಗಿ ಜನರನ್ನು ಒಟ್ಟುಗೂಡಿಸುವ ಕೇಸನ್ನು ದಾಖಲಿಸಲಾಯಿತು. ಹಳ್ಳಿಯಲ್ಲಿ ಒಬ್ಬ ದನವನ್ನು ಕಾಯುವ ಸೀದಾಸಾದ ವ್ಯಕ್ತಿಯು ತನ್ನ ಎಮ್ಮೆಗಳನ್ನು ಹೊಡೆದುಕೊಂಡು ನದಿಯ ದಂಡೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು. ಅವನ ಮೇಲೆ ಕಾಣೆಯಾದ ಹುಡುಗಿಯರನ್ನು ಓಡಿಸಿಕೊಂಡು ಹೋದ ಕೇಸನ್ನು ಹಾಕಲಾಯಿತು. ಹುಡುಗಿಯರು ಹಳ್ಳಿಯಲ್ಲೇ ಇದ್ದರೂ ಕೂಡ ಕೇಸನ್ನು ಹಿಂತೆಗೆದುಕೊಳ್ಳಲಿಲ್ಲ. ಇನ್ಸ್ಪೆಕ್ಟರ್ ಹೇಳಿದರು, ಈಗ ಈ ಕೇಸ್ ನಡೆಯುತ್ತಿದೆ, ಏಕೆಂದರೆ ಹಳ್ಳಿಯವರಿಗೆ ನಮ್ಮ ಕಾನೂನು ಒಂದು ತುಂಟಾಟವಲ್ಲ ಎಂದು ಅರ್ಥವಾಗಲಿ. ಸತ್ಯವಾನನು ಒಬ್ಬ ಬಡ ರೈತನಾಗಿದ್ದನು. ಅವನ ಆಸೆ ಏನಾಗಿತ್ತೆಂದರೆ ಪಕ್ಕದ ಮನೆಯವನು ಅವನ ಜಮೀನನ್ನು ಆಕ್ರಮಿಸಿಕೊಂಡಿದ್ದನು. ಅವನು ಆಕ್ರಮಿಸಿಕೊಂಡ ತನ್ನ ಜಾಗವನ್ನು ತೆರವುಗೊಳಿಸಲು ಬಯಸಿದ್ದನು. ಅವನು ತಹಶೀಲ್ದಾರಲ್ಲಿ ದೂರನ್ನು ನೀಡಿದ್ದನು. 2 ದಿನಗಳ ನಂತರ ಸತ್ಯವಾನ್ ಎಂಬ ರೈತನ ಮೇಲೆ ಕಳ್ಳತನದ ಕೇಸ್ ದಾಖಲಿಸಲಾಯಿತು. ಅವನ ಸ್ವಂತ ಜಮೀನನ್ನು ಇದು ಸರ್ಕಾರಿ ಜಮೀನು ಎಂದು ಇನ್ಸ್ಪೆಕ್ಟರ್ ಆದೇಶ ಹೊರಡಿಸಿದನು. ಹಳ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿತ್ತೆಂದರೆ, ಯಾರಾದರೂ ಇನ್ಸ್ಪೆಕ್ಟರ್ ಯಾದವನ ವಿರುದ್ಧ ಧ್ವನಿ ಎತ್ತಿದರೆ ಅವರ ಇಡೀ ಪರಿವಾರವು ಅವನ ದೌರ್ಜನ್ಯವನ್ನು ಅನುಭವಿಸಬೇಕಾಗಿತ್ತು. ಮಗನ ಮೇಲೆ ಕೇಸ್, ಅಪ್ಪನನ್ನು ಹೊಡೆಯುವುದು, ಅಮ್ಮನ ಮರ್ಯಾದೆ ತೆಗೆಯುವುದು ಮತ್ತು ಸಹೋದರಿಯ ಮದುವೆಯನ್ನು ನಿಲ್ಲಿಸುವುದು. ಹಳ್ಳಿಯಲ್ಲಿ ಈಗ ಒಂದು ಹೊಸ ನಿಯಮ ಜಾರಿಗೆ ಬಂದಿತ್ತು. ದೂರು ನೀಡುವುದಕ್ಕಿಂತ ಮೊದಲು ಜನರು ಯೋಚಿಸುತ್ತಿದ್ದರು, ನಾವು ಈ ಮೊಕದ್ದಮೆಯನ್ನು ಕೊಡಲು ಸಾಧ್ಯವೇ? ಪೊಲೀಸರು ರಾತ್ರಿ ರೈಡ್ ಮಾಡುವುದು, ಅವರ ಕೈಯಲ್ಲಿ ಏಟು ತಿನ್ನುವುದು ಮತ್ತು ಸಮಾಜದ ತಿರಸ್ಕಾರವನ್ನು ಸಹಿಸಿಕೊಳ್ಳಲು ಸಾಧ್ಯವೇ? ಪಂಚಾಯಿತಿಗೂ ಕೂಡ ಈಗ ಯಾವುದೇ ಅಧಿಕಾರವಿರಲಿಲ್ಲ. ಯಾವುದಾದರೂ ಸಮಸ್ಯೆ ಪಂಚಾಯಿತಿಯ ಸರ್ಪಂಚನ ಮುಂದೆ ಬಂದರೆ ಅವನು ಇಷ್ಟೇ ಹೇಳುತ್ತಿದ್ದನು, ಏನಿದ್ದರೂ ಇದನ್ನು ಇನ್ಸ್ಪೆಕ್ಟರ್ ಸಾಹೇಬರೇ ನೋಡಿಕೊಳ್ಳುತ್ತಾರೆ. ನಮ್ಮ ಕೈಯನ್ನು ಕಟ್ಟಲಾಗಿದೆ. ಇದೇ ಕೈಗಳು ಈಗ ಮತ್ತೊಂದು ತಂದೆಯ ಬಂಧನವನ್ನು ಮಾಡಿದವು. ಕಿಸಾನ್ ಲಾಲ್ ಅವರ ಚಿಕ್ಕ ಮಗಳು ಮಾಯಾ ಹೊಲದಿಂದ ಮರಳಿ ಬರುವಾಗ ಅಳುತ್ತಾ ಮನೆಗೆ ಬಂದಳು ಮತ್ತು ಹೇಳಿದಳು, ಅಪ್ಪಾಜಿ, ನಾನು ಠಾಣೆಗೆ ಹೋಗುವುದಿಲ್ಲ. ನನ್ನಿಂದ FIR ಮಾಡಿಸಬೇಡಿ. ನಾನು ಬದುಕಲು ಬಯಸುತ್ತೇನೆ. ಕಿಸಾನ್ ಲಾಲ್ ಅವರು ಆ ದಿನ ರಾತ್ರಿ ಊಟ ಮಾಡಲಿಲ್ಲ. ಅವರು ಮಾಯಾಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಆಯ್ತು ಮಗಳೇ, ಸರಿ ಎಂದು ಒಪ್ಪಿಕೊಂಡರು. ಇಷ್ಟೇ ನಡೆದಿತ್ತು. ಮಾರನೇ ದಿನ ಹಳ್ಳಿಯಲ್ಲಿ ಇದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯತೊಡಗಿತ್ತು. ಈಗ ಇದು ಕೇಸ್ ಆಗುವುದಿಲ್ಲ. ಈಗ ಹಳ್ಳಿಯು 2 ವಿಭಾಗವಾಗಿ ಭಾಗಿಸಲ್ಪಟ್ಟಿತ್ತು. ಈಗ ಒಬ್ಬರು ಜೈಲಿನಲ್ಲಿದ್ದರೆ ಮತ್ತೊಬ್ಬರು ಸುಮ್ಮನೆ ಹಳ್ಳಿಯಲ್ಲಿ ಏನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡಿದ್ದರು. ಠಾಣೆಯ ಗೋಡೆಗಳೇ ಈಗ ಸಾಕ್ಷಿ ಹೇಳುತ್ತಿದ್ದವು. ಅಲ್ಲಿ ನ್ಯಾಯ ನಡೆಯುತ್ತಿರಲಿಲ್ಲ. ಕೇವಲ ಭಯವನ್ನು ಮಾರಾಟ ಮಾಡಲಾಗುತ್ತಿತ್ತು ಮತ್ತು ಇನ್ಸ್ಪೆಕ್ಟರ್ ಯಾದವನು ಅದರ ದೊಡ್ಡ ವ್ಯಾಪಾರಿಯಾಗಿದ್ದನು. ಹಳ್ಳಿಯಲ್ಲಿ ಎಷ್ಟು ಮೌನ ಆವರಿಸಿತ್ತೋ ಅಷ್ಟೇ ಮುಗಿಯದ ಕತೆಗಳಿದ್ದವು. ಆದರೆ ಅದರಲ್ಲಿನ ಒಂದು ಕಥೆಯು ಈ ಮೌನದ ಗೋಡೆಯನ್ನು ಒಡೆದು ಹಾಕಿತ್ತು. ಅದು ವಿಕಾಸನ ಕಥೆಯಾಗಿತ್ತು. ವಿಕಾಸನು ತೀಕ್ಷ್ಣವಾದ ವ್ಯಕ್ತಿತ್ವವನ್ನು ಹೊಂದಿದ್ದ. ಈಗಷ್ಟೇ ಪಟ್ಟಣದಿಂದ BA ಡಿಗ್ರಿ ಮುಗಿಸಿ ಮನೆಗೆ ಮರಳಿದ್ದನು. ತನ್ನ ತಂದೆಯಂತೆ ರೈತನಾಗಲು ಅವನು ಬಯಸಿದ್ದನು. ಆದರೆ ಅವನ ಮಾತಿನಲ್ಲಿ ಭಯವಿರಲಿಲ್ಲ. ಅವನ ಮಾತಿನಲ್ಲಿ ಸತ್ಯ ತುಂಬಿತ್ತು. ಅವನು ಹಳ್ಳಿಗೆ ಬಂದಾಗ ಹಳ್ಳಿಯಲ್ಲಿ ಒಂದು ಬದಲಾವಣೆಯನ್ನು ನೋಡಿದನು. ಎಲ್ಲಕ್ಕೂ ಮೊದಲು ತನ್ನ ಸಹೋದರಿಯ ಕಣ್ಣಿನಲ್ಲಿ ಹೆದರಿಕೆಯನ್ನು ನೋಡಿದನು. ಆ ಭಯವು ಈ ಮೊದಲು ಎಂದಿಗೂ ಇರಲಿಲ್ಲ. ಅವಳ ತಂಗಿ ಕಾಜಲ್ 10ನೇ ತರಗತಿಯಲ್ಲಿ ಓದುತ್ತಿದ್ದಳು. ಶಾಲೆಯಿಂದ ಮರಳಿ ಮನೆಗೆ ಬರುವಾಗ ಏನೇನೂ ಮಾತನಾಡುತ್ತಿರಲಿಲ್ಲ, ನಗುತ್ತಿರಲಿಲ್ಲ. ಆಗ ವಿಕಾಸನು ಅಮ್ಮನಲ್ಲಿ ಕೇಳಿದನು, ಆದರೆ ಅಮ್ಮ ತಲೆ ತಗ್ಗಿಸಿಕೊಂಡಳು. ಒಂದು ದಿನ ವಿಕಾಸನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಾಜಲ್ ಓಡೋಡಿ ಬಂದಳು. ಅವಳ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಅಳುತ್ತಾ ಹೇಳಿದಳು, ಅಣ್ಣ, ಇನ್ಸ್ಪೆಕ್ಟರ್ ಸಾಹೇಬರ ಜೀಪ್ ಬಂದಿತ್ತು. ಅವರು ನನ್ನ ಬಳಿ ಬಂದು ನಿಲ್ಲಿಸುವ ಪ್ರಯತ್ನ ಮಾಡಿದರು. ನಾನು ಅಲ್ಲಿಂದ ಓಡೋಡಿ ಬಂದೆ. ಆಗ ವಿಕಾಸನ ಮೈಯೆಲ್ಲ ಕುದಿದಂತಾಯಿತು. ತನ್ನ ತಂಗಿಯ ಸ್ಥಿತಿಯನ್ನು ನೋಡಿ ಅವನಿಂದ ಸುಮ್ಮನಿರಲು ಆಗಲಿಲ್ಲ. ಒಂದು ಕ್ಷಣ ವ್ಯರ್ಥ ಮಾಡದೆ ಅವನು ಠಾಣೆಗೆ ಬಂದು ತಲುಪಿದನು. ಸುರೇಂದರ್ ಯಾದವ್ ಎಲ್ಲಿದ್ದಾನೆ? ಅವನು ಗರ್ಜಿಸುತ್ತಾ ಕೇಳಿದನು. ಪೊಲೀಸ್ ಜೋರಾಗಿ ನಕ್ಕನು. ಯಾಕಲೆ ಹೀರೋ, ಫಿಲ್ಮ್ ಏನಾದರೂ ನಡೆಯುತ್ತಿದೆಯೇನು? ವಿಕಾಸನು ಎದುರಿನ ಮೇಜನ್ನು ತಳ್ಳುತ್ತಾ ಹೇಳಿದನು. ಅವನು ನನ್ನ ತಂಗಿಯನ್ನು ಚುಡಾಯಿಸಲು ಪ್ರಯತ್ನಿಸಿದ್ದಾನೆ.
ಈಗಲೇ ಎಫ್ಐಆರ್ ದಾಖಲಿಸಿಕೊಳ್ಳಿ. ಠಾಣೆಯಲ್ಲಿ ಮೌನ ಆವರಿಸಿತು. ಮರುಕ್ಷಣದಲ್ಲಿ ಇನ್ಸ್ಪೆಕ್ಟರ್ ಯಾದವನು ಹಾಜರಾದನು. ಅವನ ಕಣ್ಣುಗಳು ನಶೆಯಿಂದ ತುಂಬಿದ್ದವು. ಆದರೆ ಧ್ವನಿಯಲ್ಲಿ ಅದೇ ಅಹಂಕಾರ, ಅದೇ ಗಡಸುತನವಿತ್ತು. ಸ್ಟೇಷನ್ಗೆ ಬಂದು ಎಷ್ಟೊಂದು ಜೋರಾಗಿ ಮಾತನಾಡುತ್ತಿದ್ದೀಯಾ? ನೋಡು, ನಿನ್ನಂಥವನನ್ನು ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ವಿಕಾಸನು ಮತ್ತೊಮ್ಮೆ ಅದೇ ಮಾತನ್ನು ಹೇಳಿದನು. ಎಫ್ಐಆರ್ ಬರೆಯಿರಿ. ನೀನು ನನ್ನ ತಂಗಿಯ ಮಾನದೊಂದಿಗೆ ಆಟವಾಡಿದ್ದೀಯಾ? ಆಗ ಯಾದವನು ಮುಗುಳ್ನಗುತ್ತಾ ಪೊಲೀಸರಲ್ಲಿ ಹೇಳಿದನು, ಬಂದೂಕು ತೆಗೆದುಕೊಂಡು ಬಾ. ಆನಂತರ ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದು ಹೋಯಿತು. ಇನ್ಸ್ಪೆಕ್ಟರ್ ಬಂದೂಕು ತೆಗೆದುಕೊಂಡನು. ಗಾಳಿಯಲ್ಲಿ ಅಲ್ಲ, ಬದಲಾಗಿ ನೇರವಾಗಿ ವಿಕಾಸ್ನ ತಲೆಗೆ ಗುರಿಯಿಟ್ಟನು. ಒಂದು ಕ್ಷಣ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ನಡೆಯಬಾರದ ಅನಾಹುತ ನಡೆದು ಹೋಯಿತು. ಹಳ್ಳಿಯ ಬೀದಿಗಳಲ್ಲಿ ಈ ಸುದ್ದಿಯು ಬೆಂಕಿಯಂತೆ ಹರಡಿತು. ಪೊಲೀಸರು ವಿಕಾಸ್ನನ್ನು ಹೊಡೆದು ಹಾಕಿದರು ಎಂದು ಹಳ್ಳಿಯಲ್ಲೆಲ್ಲ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಪತ್ರಿಕೆಯಲ್ಲಿ ಹೆಡ್ಲೈನ್ನಲ್ಲಿ ಪ್ರಕಟವಾಯಿತು. ಕ್ರೂರ ಅಪರಾಧಿ ವಿಕಾಸನು ಪೊಲೀಸ್ ಎನ್ಕೌಂಟರ್ನಲ್ಲಿ ಪ್ರಾಣ ತೆತ್ತನು. ಟಿವಿಯಲ್ಲಿ ಬರುತ್ತಿತ್ತು. ವಿಕಾಸನಿಗೆ ನಕ್ಸಲ್ ಲಿಂಕ್ ಇತ್ತು. ಪೊಲೀಸರು ತುಂಬ ಧೈರ್ಯದಿಂದ ವಿಕಾಸ್ನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಹಳ್ಳಿಯ ಜನರು ಸ್ತಬ್ಧರಾದರು. ಯಾವ ಹುಡುಗ ನಿನ್ನೆಯವರೆಗೂ ನಗುತ್ತಾ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನೋ ಇಂದು ಅವನು ಒಬ್ಬ ಅಪರಾಧಿಯಾಗಿದ್ದಾನೆ. ಆದರೆ ಯಾವುದೇ ದಿನಪತ್ರಿಕೆಯಲ್ಲಿ ನಿಜವಾದ ಸತ್ಯವೇನೆಂದು ಬರೆಯಲಿಲ್ಲ. ವಿಕಾಸನ ಅಮ್ಮನು ಸುಮ್ಮನಿರುವುದೇ ಸರಿ ಎಂದು ಅಂದುಕೊಂಡಳು. ಏಕೆಂದರೆ ರಾತ್ರಿ ಇನ್ಸ್ಪೆಕ್ಟರ್ ಅವರ ಕಡೆಯವರು ಸ್ವಲ್ಪ ಹಣ ಹಾಗೂ ಧಮಕಿಯನ್ನು ನೀಡಿ ಹೋಗಿದ್ದರು. ಒಂದು ವೇಳೆ ಬಾಯಿ ಬಿಟ್ಟರೆ ಮುಂದಿನ ಸರದಿ ನಿಮ್ಮ ಮಗಳದ್ದಾಗಿರುತ್ತದೆ. ವಿಕಾಸನ ಅಂತಿಮ ಸಂಸ್ಕಾರವನ್ನು ಆದಷ್ಟು ಬೇಗ ಮಾಡಲಾಯಿತು. ಯಾವುದೇ ವಿಧಿವಿಧಾನಗಳನ್ನು ಕೂಡ ಮಾಡಲಿಲ್ಲ. ಸಂಸ್ಕಾರದಲ್ಲಿ ಯಾವುದೇ ಆಚರಣೆ ಇರಲಿಲ್ಲ. ಹಳ್ಳಿಯವರನ್ನು ಕರೆಯಲು ಅವಕಾಶ ನೀಡಲಿಲ್ಲ. ಆದರೆ ಒಂದು ಮಾತ್ರ ಘಟಿಸಿತು. ಆ ರಾತ್ರಿ ಹಳ್ಳಿಯ ಚಾವಣಿಯ ಕೆಳಗೆ ಯಾರಿಗೂ ನಿದ್ದೆ ಬರಲಿಲ್ಲ. ಯಾರೂ ಕೂಡ ಏನನ್ನೂ ಹೇಳಲಿಲ್ಲ. ಆಗ ಪ್ರತಿಯೊಬ್ಬರು ಯೋಚಿಸಿದರು, ಒಂದು ವೇಳೆ ವಿಕಾಸ್ನಂತಹ ವಿದ್ಯಾವಂತ ಯುವಕನನ್ನೇ ಹೊಡೆದು ಹಾಕಿದರೆ ನಮ್ಮ ಮಕ್ಕಳು ಯಾವ ಲೆಕ್ಕ? ಮಾರನೇ ದಿನ ಬೆಳಿಗ್ಗೆ ಶಾಲೆಯ ಹೊರಗೆ ಒಂದು ಕಾಗದ ಅಂಟಿಸಿರುವುದು ಕಾಣಿಸಿತು. ಇಂದಿನಿಂದ ಮುಂದಿನ ಆದೇಶ ಬರುವವರೆಗೂ ಶಾಲೆ ಬಂದಾಗಿರುತ್ತದೆ. ಆದರೆ ಹುಡುಗಿರ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ. ಏಕೆಂದರೆ ಹೆದರಿಕೆಯು ಕಣ್ಣೀರನ್ನು ಕೂಡ ಕಿತ್ತುಕೊಂಡಿತ್ತು. ಆದರೆ ವಿಕಾಸ್ನ ಸಾವು ಕೇವಲ ಒಂದು ಹತ್ಯೆಯಾಗಿರಲಿಲ್ಲ. ಅದು ಇಡೀ ಹಳ್ಳಿಯ ಅಸ್ತಿತ್ವದ ಮೇಲೆ ಮಾಡಿದ ದಾಳಿಯಾಗಿತ್ತು. ಈಗ ಈ ಯುದ್ಧವು ಕೇವಲ ಒಬ್ಬರ ಯುದ್ಧವಾಗಿರಲಿಲ್ಲ. ಇದು ಹಳ್ಳಿಯ ಭವಿಷ್ಯದ ಪ್ರಶ್ನೆಯಾಗಿತ್ತು. ಇಂದು ಇನ್ಸ್ಪೆಕ್ಟರ್ ಯಾದವನು ಒಬ್ಬಳು ತಾಯಿಯಿಂದ ಒಬ್ಬ ಮಗನನ್ನು, ಸಹೋದರಿಯಿಂದ ಒಬ್ಬ ಅಣ್ಣನನ್ನು ಮತ್ತು ಹಳ್ಳಿಯ ಭರವಸೆಯನ್ನು ಕಿತ್ತುಕೊಂಡಿದ್ದನು. ಈ ಬಾರಿ ಪ್ರತಿಯೊಬ್ಬರಲ್ಲೂ ಬೆಂಕಿ ಹತ್ತಿಕೊಂಡಿತ್ತು. ಜಿಲ್ಲಾ ಅಧಿಕಾರಿ ವಿಜಯ್ ತ್ರಿಪಾಠಿಯ ಮುಂದೆ ಇನ್ಸ್ಪೆಕ್ಟರ್ ಯಾದವನ ಫೈಲ್ ಬರುತ್ತಿದ್ದಂತೆ ಅವರ ಕೈ ಒಂದು ಕ್ಷಣ ಸ್ತಬ್ಧವಾಯಿತು. ಆ ದೂರಿನಲ್ಲಿ ಸ್ಪಷ್ಟವಾಗಿ ನಮೂದಿಸಿದ ಘಟನೆಗಳಿಗೆ, ಅದರೊಳಗಿನ ಪ್ರತಿಯೊಂದು ಕೇಸ್ಗಳ ಬಗ್ಗೆ ಪೊಲೀಸರು ನೀಡಿದ ಉತ್ತರಕ್ಕೆ ಮೇಲ್ನೋಟಕ್ಕೆ ಸುಳ್ಳು ಎನ್ನುವಂತೆ ತೋರುತ್ತಿತ್ತು. ಅಲ್ಲಿದ್ದ ಕಾಗದಗಳು ವಿಕಾಸ್ ಒಬ್ಬ ಕ್ರೂರ ಅಪರಾಧಿ ಎಂದು ಹೇಳುತ್ತಿದ್ದವು. ಆದರೆ ಹಳ್ಳಿಯಿಂದ ಬಂದ ಗುಪ್ತ ಪತ್ರಗಳು ಬೇರೇನೋ ಹೇಳುತ್ತಿದ್ದವು. ಸಾಹೇಬ್ರೆ, ವಿಕಾಸ್ ನಿರ್ದೋಷಿಯಾಗಿದ್ದನು. ಅವನನ್ನು ಫೇಕ್ ಎನ್ಕೌಂಟರ್ ಮಾಡಿ ಕೊಲ್ಲಲಾಗಿದೆ. 3 ದಿನಗಳ ಒಳಗೆ ಡಿಎಂ ಅವರ ಆಫೀಸಿಗೆ ಒಂದಾದ ಮೇಲೆ ಒಂದರಂತೆ ದೂರುಗಳು ಬರತೊಡಗಿದವು. ಸೋನಿಯಾಳ ಅಮ್ಮ ಬರೆದಿದ್ದಳು, ಅವಳ ಮಗಳಿಗೆ ಪೊಲೀಸರು ತೊಂದರೆ ನೀಡುತ್ತಿದ್ದಾರೆ. ಯಾರೂ ಹಳ್ಳಿಯ ಹುಡುಗಿಯರು ಶಾಲೆಗೆ ಹೋಗಬಾರದು ಎಂದು ಕಟ್ಟಪ್ಪಣೆ ಮಾಡಿದ್ದಾರೆ. ಅಜಯ್ ತ್ರಿಪಾಠಿ ಅವರು ತಮ್ಮ ಕಿಟಕಿಯಿಂದ ಆಕಾಶದ ಕಡೆಗೆ ನೋಡಿದರು. ಅವರಿಗೆ ಗೊತ್ತಿತ್ತು, ಯಾವುದೇ ಸಾಮಾನ್ಯರಿಂದ ಈ ತಂತ್ರವನ್ನು ಭೇದಿಸಲು ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್ ಯಾದವನು ದೊಡ್ಡ ದೊಡ್ಡ ರಾಜಕಾರಣಿಗಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದನು. ಮಂತ್ರಿ ಜಗನ್ಮೋಹನ್ ಮಿಶ್ರಾ ಅವರೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದನು ಮತ್ತು ಅವರಿಗೆ ಸಹಾಯ ಮಾಡುತ್ತಿದ್ದನು. ನೇರವಾಗಿ ಇನ್ಸ್ಪೆಕ್ಟರ್ ಯಾದವನ ಮೇಲೆ ಕಾರ್ಯಾಚರಣೆ ಕೈಗೊಂಡಿದ್ದರೆ ಅವರಿಗೆ ತಕ್ಷಣ ಮೇಲಿನಿಂದ ಕಾಲ್ ಬರುತ್ತಿತ್ತು. ಆನಂತರ ಟ್ರಾನ್ಸ್ಫರ್ ಆರ್ಡರ್ ಕೈಗೆ ಸಿಗುತ್ತಿತ್ತು. ತನಿಖೆಯನ್ನು ಅಲ್ಲಿಗೆ ನಿಲ್ಲಿಸುವ ಆದೇಶ ಬರುತ್ತಿತ್ತು. ಆನಂತರ ಯಾದವನಿಗೆ ಮೊದಲಿನಿಂದಲೂ ಹೆಚ್ಚು ಸ್ವಾತಂತ್ರ್ಯ ದೊರೆಯುತ್ತಿತ್ತು. ಆದರೆ ತ್ರಿಪಾಠಿಯು ಯಾವುದೇ ಸಾಮಾನ್ಯ ಆಫೀಸರ್ ಆಗಿರಲಿಲ್ಲ. ಅವರು ಪಬ್ಲಿಕ್ ಸರ್ವೆಂಟ್ ಆಗಬೇಕೆಂದು ತಮ್ಮ ತಾಯಿಯ ಚಿತೆಯ ಮುಂದೆ ವಚನವನ್ನು ತೆಗೆದುಕೊಂಡಿದ್ದರು. ಎಲ್ಲಿ ಅವಶ್ಯಕತೆ ಬೀಳುತ್ತದೋ ಅಲ್ಲಿ ಆಫೀಸರ್ ಆಗಿ ಅಲ್ಲ, ಬದಲಾಗಿ ಜನರ ಹಿತೈಷಿಯಾಗಿ ಕೆಲಸ ಮಾಡುತ್ತೇನೆ. ರಾತ್ರಿ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡರು. ತಾನೇ ಸ್ವತಃ ಹಳ್ಳಿಗೆ ಹೋಗುತ್ತೇನೆ. ಆದರೆ ಡಿಎಂ ಆಗಿ ಹೋಗುವುದಿಲ್ಲ. ಅಪರಿಚಿತನಂತೆ ಹಳ್ಳಿಗೆ ಹೋಗುತ್ತೇನೆ. ಅಲ್ಲಿಗೆ ಹೋಗಿ ನಾನೇ ಸ್ವತಃ ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸುತ್ತೇನೆ. ಅವರು ಹೆಚ್ಚು ತಡ ಮಾಡದೆ ಮಾರನೇ ದಿನ ಬೆಳಿಗ್ಗೆ ತನ್ನ ಆಫೀಸಿಗೆ ಹೋಗಲಿಲ್ಲ. ಸಾದಾ ಬಟ್ಟೆಯಲ್ಲಿ ಉದ್ದವಾದ ಗಡ್ಡವನ್ನು ಅಂಟಿಸಿಕೊಂಡರು. ಕೂದಲುಗಳು ಹರಡಿಕೊಂಡಿದ್ದವು. ಕಣ್ಣಿನಲ್ಲಿ ಆಯಾಸವಿತ್ತು. ಕೈಯಲ್ಲಿ ಒಂದು ಚಿಕ್ಕ ಚೀಲವಿತ್ತು. ಚೀಲದಲ್ಲಿ ಒಂದು ಜೋಡಿ ಬಟ್ಟೆ ಹಾಗೂ ಗೀತೆಯ ಪುಸ್ತಕವಿತ್ತು. ಕೆಲವೊಂದು ಖಡಕ್ಕಾದ ರೊಟ್ಟಿಗಳನ್ನು ತೆಗೆದುಕೊಂಡಿದ್ದರು. ಅವರು ಅಂದುಕೊಂಡರು, ನಾನು ಒಬ್ಬ ಸಾಧುವಾಗಿ ಆ ಹಳ್ಳಿಯನ್ನು ಪ್ರವೇಶ ಮಾಡುತ್ತೇನೆ ಎಂದು. ಅವರು ತಮ್ಮ ವಿಶ್ವಸನೀಯ ಡ್ರೈವರ್ ರಾಮುವಿನಲ್ಲಿ ಹೇಳಿದರು, ಎಲ್ಲಿಯವರೆಗೆ ಅಪರಾಧ ಎಲ್ಲರ ಕಣ್ಣ ಮುಂದೆ ಬರುವುದಿಲ್ಲವೋ ಅಲ್ಲಿವರೆಗೆ ನಾನು ಮರಳಿ ಬರುವುದಿಲ್ಲ. ಹಳ್ಳಿಯ ಹೊರಗಿರುವ ಹನುಮಂತನ ಮಂದಿರದ ಬಳಿ ಅವರು ಒಂದು ಚಿಕ್ಕ ಗುಡಿಸಲನ್ನು ಮಾಡಿಕೊಂಡರು. ಹಳ್ಳಿಯವರಿಗೆ ವಿಷಯವನ್ನು ಮುಟ್ಟಿಸಲಾಯಿತು. ಹಳ್ಳಿಯ ಹೊರಗಿರುವ ಆಂಜನೇಯ ದೇವಸ್ಥಾನದ ಬಳಿ ಒಬ್ಬರು ಸಾಧುಗಳು ಬಂದಿದ್ದಾರೆ.
ಅವರು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ, ಕೇವಲ ಕಿಚಡಿಯನ್ನು ಕೇಳುತ್ತಾರೆ. ಮೊದಲನೇ ದಿನ ಅಜಯ್ ಅವರು ನೋಡಿದಾಗ ಅಲ್ಲಿ ಯಾವುದೇ ಬರೆದ ಹಾಳೆಗಳಿರಲಿಲ್ಲ. ಬಾಲಕಿಯರು ಅಲ್ಲಿಗೆ ಬಂದರು. ಅವರ ಕಾಲುಗಳು ನಡುಗುತ್ತಿದ್ದವು. ಅವರ ಮುಖದಲ್ಲಿ ಗಾಬರಿ ಇತ್ತು. ಒಬ್ಬಳು ಮಹಿಳೆ ಬಂದಳು. ಅವಳು ತನ್ನ 5 ವರ್ಷದ ಮಗುವಿಗಾಗಿ ಪ್ರಸಾದವನ್ನು ಬೇಡುತ್ತಿದ್ದಳು. ಮಹಾತ್ಮರೇ, ನನ್ನ ಮಗಳು ಎಂದಿಗೂ ಠಾಣೆಯ ಮೆಟ್ಟಿಲೇರದಂತೆ ಯಾವುದಾದರೂ ಆಶೀರ್ವಾದವನ್ನು ನೀಡಿ ಪ್ರಸಾದವನ್ನು ದಯಪಾಲಿಸಿ. ಆಗ ಅಜಯ್ ತ್ರಿಪಾಠಿಯವರ ಒಳಗೆ ಒಂದು ರೋಷಾಗ್ನಿ ಭುಗಿಲೆದ್ದಿತ್ತು. 3ನೇ ದಿನ ಹೊಲದಲ್ಲಿ ಸುತ್ತಾಡುತ್ತಾ ಅವರು ನೋಡಿದರು. ಕಿಶನ್ ಲಾಲ್ ತನ್ನ ಮಗಳಿಗೆ ಓದಲು ಹೋಗದಂತೆ ತಡೆಯುತ್ತಿದ್ದನು. ಮಗಳೇ, ಓದುವುದರಿಂದ ಏನು ಸಿಗುತ್ತದೆ ನೋಡು, ವಿಕಾಸ್ನಿಗೆ ಯಾವ ಪರಿಸ್ಥಿತಿ ಒದಗಿ ಬಂತು. ಅಜಯ್ ಅವರು ಮಂದಿರದಲ್ಲಿ ಕುಳಿತು ಇಡೀ ಹಳ್ಳಿಯ ಪರಿಸ್ಥಿತಿಯನ್ನು ಅವಲೋಕಿಸತೊಡಗಿದರು. ಎಲ್ಲ ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳತೊಡಗಿದರು. ಅವರ ಬಳಿ ಈಗ ಯಾವುದೇ ಸರ್ಕಾರಿ ಡೈರಿ ಇರಲಿಲ್ಲ ಮತ್ತು ಸರ್ಕಾರಿ ದಾಖಲೆಗಳು ಕೂಡ ಇರಲಿಲ್ಲ. ಆ ಫೈಲ್ನ ಹೊರತಾಗಿರುವ ಸತ್ಯ ಈಗ ಅವರ ಕಣ್ಣ ಮುಂದೆ ಬಂದಿತ್ತು. ಹೊಲದಲ್ಲಿ, ಕೆಸರಿನಲ್ಲಿ, ಹುಡುಗಿಯರಲ್ಲಿ, ಆ ಭಯದ ಕಣ್ಣುಗಳಲ್ಲಿ, ಹುಡುಗಿಯರ ಮೌನದಲ್ಲಿ ಅಡಗಿರುವ ಆ ಸತ್ಯವು ಕಾಣತೊಡಗಿತ್ತು. ಒಂದು ರಾತ್ರಿ ಮಳೆಯಾಗುತ್ತಿತ್ತು. ಗುಡುಗು ಮಿಂಚುಗಳು ಉಂಟಾಗುತ್ತಿದ್ದವು. ಮಹಿಳೆ ಮಂದಿರದ ಮೆಟ್ಟಿಲುಗಳ ಮೇಲೆ ಕುಳಿತು ನಡುಗುತ್ತಿದ್ದಳು. ಆಗ ಅಜಯ್ ಅವರು ಆ ಮಹಿಳೆ ಬಳಿ ಹೋಗಿ ಕೇಳಿದರು, ಮಗಳೇ, ನೀನು ಯಾರೋ? ನಾನು ಅಂಜಲಿ, ಹೊಲದಿಂದ ಮರಳಿ ಬರುತ್ತಿದ್ದೆ. ಯಾದವ್ನನ್ನು ಮತ್ತೆ ನೋಡಿದೆ. ಆಗ ತ್ರಿಪಾಠಿಯವರು ಕೇಳಿದರು, ನೀನು ಪೊಲೀಸ್ ಸ್ಟೇಷನ್ಗೆ ಏಕೆ ಹೋಗುತ್ತಿಲ್ಲ? ಈ ಪ್ರಶ್ನೆ ತಾನು ಎದುರಿಸಬಹುದೆಂದು ಅವಳಿಗೆ ಅಂದಾಜಿರಲಿಲ್ಲ. ಠಾಣೆಗೆ ಹೋದರೆ ನಮ್ಮ ವಿರುದ್ಧವಾಗಿ FIR ಹಾಕಲಾಗುತ್ತದೆ. ಆಗ ಸಾಧುಗಳು ಸುಮ್ಮನೆ ತಲೆ ತಗ್ಗಿಸಿದರು. ಮಾರನೇ ದಿನ ಸಾಧುಗಳು ಅಂಜಲಿಯನ್ನು ಜೊತೆಗೆ ಕರೆದುಕೊಂಡು ಬಂದು ಅದೇ ಠಾಣೆಗೆ ಬಂದು ತಲುಪಿದರು. ವಾಸ್ತವದಲ್ಲಿ ಸಾಧು DM ಆಗಿದ್ದರು. ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾದವ್ನು ಕುಳಿತು ಚಹಾವನ್ನು ಕುಡಿಯುತ್ತಿದ್ದನು. ಅಂಜಲಿ ನಡುಗುತ್ತಾ ಹೇಳಿದಳು, ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳಲಾಗಿದೆ, FIR ದಾಖಲಿಸಿ ಎಂದು ಕೋಪಿಸಿಕೊಳ್ಳುತ್ತಾ ಹೇಳಿದಳು. ಆಗ ಇನ್ಸ್ಪೆಕ್ಟರ್ ಯಾದವ್ನು ತಲೆ ಎತ್ತದೇ ಕೇಳಿದನು, ಸಾಕ್ಷಿ ಇದ್ದಾರೇನು? ನಾನು ಸಾಕ್ಷಿ ಹೇಳುತ್ತೇನೆ. ಇನ್ಸ್ಪೆಕ್ಟರ್ ಯಾದವ್ನು ಸಾಧುಗಳನ್ನು ಮೇಲಿಂದ ಕೆಳಕ್ಕೆ ನೋಡಿದನು. ಹರಿದು ಹೋದ ಬಟ್ಟೆ, ಒದ್ದೆಯಾದ ಟವೆಲ್, ಕೊರಳಿನಲ್ಲಿ ಜಪಮಾಲೆ. ಇನ್ಸ್ಪೆಕ್ಟರ್ ನಕ್ಕನು ಮತ್ತು ಹೇಳಿದನು, ಡೋಂಗಿ ಬಾಬಾ, ಪೊಲೀಸ್ ಸ್ಟೇಷನ್ಗೆ ಬಂದು ಹೀರೋಗಿರಿ ತೋರಿಸುವುದು ಇದು ನಿನ್ನ ಹೊಸ ದಂಧೆ ಏನು? ಅಂಜಲಿಯನ್ನು ಬೈದು ಹೊರಗೆ ಓಡಿಸಲಾಯಿತು. ಸಾಧುವನ್ನು ಕತ್ತು ಹಿಡಿದು ಆಚೆ ನೂಕಲಾಯಿತು. ಈಗ DM ಅಜಯ್ ತ್ರಿಪಾಠಿಯವರ ಎದೆಯಲ್ಲಿ ಹುಟ್ಟಿಕೊಂಡಿದ್ದ ಬೆಂಕಿಯು ತನ್ನ ಎಲ್ಲಿಯನ್ನು ಮೀರಿತು. ಇದು ತುಂಬ ಹೆಚ್ಚಾಯಿತು. ಈಗ ನ್ಯಾಯ ನೀಡುವುದಲ್ಲ, ಬದಲಾಗಿ ನಿರ್ಧಾರ ಮಾಡುವುದಾಗಿದೆ. ಹಳ್ಳಿಯ ಗಾಳಿಯಲ್ಲಿ ಯಾವುದೋ ಬದಲಾವಣೆ ಉಂಟಾದಂತೆ ತೋರಿತು. ಹಳ್ಳಿಯ ವಾತಾವರಣವು ಬದಲಾದಂತೆ ತೋರಿತು. ದೇವಸ್ಥಾನದಲ್ಲಿ ಸುಮ್ಮನೆ ಕುಳಿತಿದ್ದವನು ಇಂದು ಹಳ್ಳಿಯ ಸಮಸ್ಯೆಗಳಿಗೆ ಗಮನ ಕೊಡತೊಡಗಿದನು. ಈಗ ಸಾಧುವಿನ ದೃಷ್ಟಿಯು ಕೇವಲ ಮಂದಿರದ ಕಡೆಗೆ ಇರದೆ ಮಂದಿರಕ್ಕೆ ಬರುವವರ ಕಣ್ಣುಗಳಲ್ಲಿ ಪ್ರಶ್ನೆಗಳನ್ನು ಹುಡುಕುತ್ತಿತ್ತು. ಪ್ರತಿಯೊಂದು ಮುಖ, ಪ್ರತಿಯೊಂದು ಮೌನ ಮತ್ತು ಪ್ರತಿ ಕಂಪನದಲ್ಲಿ ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತೆರೆದಿಟ್ಟಂತೆ ತೋರುತ್ತಿತ್ತು. ಅವರು ಹಲವಾರು ವರ್ಷಗಳಿಂದ ತಮ್ಮಲ್ಲೇ ಆ ನೋವನ್ನು ಅಡಗಿಸಿಟ್ಟುಕೊಂಡಂತೆ ಕಾಣುತ್ತಿತ್ತು. ಈಗ ತ್ರಿಪಾಠಿಯವರಿಗೆ ತಿಳಿದುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಇಲ್ಲಿಯ ಸಮಸ್ಯೆ ಕೇವಲ ದೂರೊಂದೇ ಆಗಿರಲಿಲ್ಲ, ಬದಲಾಗಿ ಇಲ್ಲಿಯ ಜನರಲ್ಲಿ ಭಯವನ್ನು ಹುಟ್ಟುಹಾಕಲಾಗಿತ್ತು. ಯಾವುದಾದರೂ ಹುಡುಗಿಯು ನಗುತ್ತಾ ಇದ್ದರೆ ಹಳ್ಳಿಯ ಹಿರಿಯರು ಅವರಿಗೆ ಬೈಯುತ್ತಿದ್ದರು, ಬುದ್ಧಿವಂತಳಾಗು, ನಗಬೇಡ, ನಗುವಿನಲ್ಲೇ ಅಪಾಯ ಕಾದಿರುತ್ತದೆ. ಹಳ್ಳಿಯ ಯಾವ ಬೀದಿಗಳಲ್ಲಿ ಹುಡುಗಿಯರು ಆಡುತ್ತಿದ್ದರೋ ಆ ಬೀದಿಗಳೆಲ್ಲ ಇಂದು ಸ್ಮಶಾನ ಮೌನವಾಗಿದ್ದವು. ಒಂದು ದಿನ ಅಜಯ್ ಅವರು ಹಳ್ಳಿಯ ಉತ್ತರದ ದಿಕ್ಕಿಗೆ ಇರುವ ಮರದ ಕೆಳಗೆ ಕುಳಿತಿದ್ದಾಗ ಅವರಿಗೆ ಯಾರದೋ ಶಬ್ದ ಕೇಳಿಸಿತು. ಬಾಬಾ, ಬಾಬಾ. ಹಿಂತಿರುಗಿ ನೋಡಿದಾಗ 7 ವರ್ಷದ ಒಬ್ಬಳು ಬಾಲಕಿ ನಿಂತಿದ್ದಳು. ಕಣ್ಣು ಒದ್ದೆಯಾಗಿತ್ತು. ಅವಳು ಕೈ ಮುಗಿದು ಹೇಳಿದಳು, ಅಮ್ಮ ಮನೆಯಲ್ಲಿ ಯಾವಾಗಲೂ ಹೇಳುತ್ತಾಳೆ, ಎಲ್ಲವನ್ನೂ ಭಗವಂತ ನೋಡಿಕೊಳ್ಳುತ್ತಾನೆ ಎಂದು. ನೀವೇಕೆ ಸುಮ್ಮನಾಗಿದ್ದೀರಿ? ಅಜಯ್ ಅವರಿಗೆ ಆ ಬಾಲಕಿಗೆ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ಆಗ ಅವರ ಸಿಟ್ಟು ಆ ಹುಡುಗಿಯ ಕಣ್ಣೀರಿನೊಂದಿಗೆ ಒಂದಾಯಿತು. ಆಗ ಅವರು ಒಂದು ನಿರ್ಧಾರಕ್ಕೆ ಬಂದರು. ಆ ಹಳ್ಳಿಯ ಯಾರ ಮನೆಯೂ ಹೆಚ್ಚು ನೋವಿನಲ್ಲಿ ಮುಳುಗಿತ್ತೋ ಆ ಮನೆಗೆ ಹೋಗಲು ನಿರ್ಧಾರ ಮಾಡಿದರು. ಸೋನಿಯಾ ಎನ್ನುವ ಹುಡುಗಿ ಈಗ ಅವಳು ಮನೆಯಿಂದ ಹೊರಗೆ ಕೂಡ ಬರುತ್ತಿರಲಿಲ್ಲ. ಅವರ ಮನೆಗೆ ಹೋಗಿ ಸಾಧು ಬಾಬಾ ಅವರು ಅವಳಲ್ಲಿ ಕೇಳಿದಾಗ ಅವಳ ತಂದೆ ಹೇಳಿದರು, ಬಾಬಾ, ನಮ್ಮ ಮಗಳು ಈಗ ಏನನ್ನೂ ಮಾತನಾಡುವುದಿಲ್ಲ. ಅವಳು ಹೆದರಿಕೆಯಿಂದ ಮೂಕಿಯಾಗಿದ್ದಾಳೆ. ಅಂಜಲಿ ಎನ್ನುವ ಹುಡುಗಿ ಆ ದಿನ ಠಾಣೆಯಲ್ಲಿ ಅಪಮಾನಕ್ಕೆ ಒಳಗಾಗಿದ್ದಳು. ಅವಳು ಪ್ರತಿದಿನ ಸಂಜೆ ಬಂದು ಬಾಬಾರ ಬಳಿ ಕುಳಿತುಕೊಳ್ಳುತ್ತಿದ್ದಳು. ಯಾವುದೋ ಅಲೆದಾಡುತ್ತಿರುವ ಆತ್ಮವು ಮನಃಶಾಂತಿಗಾಗಿ ನೆಮ್ಮದಿಯ ಜಾಗ ಹುಡುಕುತ್ತಿರುವಂತೆ ಸಾಧುಗಳ ಬಳಿ ಬರುತ್ತಿದ್ದಳು. ಈಗ ಅಜಯ್ ಅವರು ಸುಮ್ಮನೆ ಹಳ್ಳಿಯನ್ನು ಸುತ್ತಾಡುತ್ತಿರಲಿಲ್ಲ. ಈಗ ಅವರು ಎಲ್ಲರ ನೋವನ್ನು ಕೇಳಿಸಿಕೊಳ್ಳುತ್ತಿದ್ದರು. ಯಾವುದೋ ಒಂದು ಬಿರುಗಾಳಿಯು ಸದ್ಯಕ್ಕೆ ನಿಂತ ಹಾಗೆ ತೋರುತ್ತಿತ್ತು. ಅದು ಯಾವಾಗ ಸ್ಫೋಟವಾಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಆನಂತರ ಆ ದಿನವೂ ಕೂಡ ಕೂಡಿ ಬಂದಿತ್ತು. ಆ ದಿನ DM ಸಾಹೇಬರು ಇನ್ಸ್ಪೆಕ್ಟರ್ ಯಾದವ್ನ ನಿಜವಾದ ಮುಖ ನೋಡಿದರು. ಆ ದಿನ ಸಂಜೆ ಹೊಲದಿಂದ ಮರಳುತ್ತಿರುವ ಹುಡುಗಿಯೊಬ್ಬಳು ಅಳುತ್ತಾ ಮಂದಿರಕ್ಕೆ ಬಂದು ತಲುಪಿದಳು. ಅವಳ ಕೈಗಳ ಮೇಲೆ ಬಾಸುಂಡೆಗಳು ಬಂದಿದ್ದವು. ಅವಳ ಬಟ್ಟೆ ಹರಿದಿತ್ತು.
ಆಗ ಅವಳು ಬಾಬಾ ಅವರಲ್ಲಿ ಹೇಳಿದಳು, ಇಂದು ಮತ್ತೆ ಅವರು ನನ್ನ ದಾರಿಗೆ ಅಡ್ಡ ಬಂದನು ಮತ್ತು ಇಂದು ಹೊಲದ ಕೆಲಸವಿಲ್ಲ, ನಡೆ ನನ್ನ ಜೊತೆ ಎಂದು ಹೇಳಿದನು. ಈಗ ಅಜಯ್ ಅವರಲ್ಲಿ ದೊಡ್ಡದಾದ ಅಲೆಯ ಮಹಾಪೂರವೇ ಹರಿದಂತಾಯಿತು. ಅವರು ಮುಂದಿನ ಯಾವ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಈಗ ಇದು ಕೇವಲ ಕೇಳುವ ವಿಷಯವಾಗಿರಲಿಲ್ಲ, ಏನು ನಡೆಯುತ್ತಿದೆ ಎಂದು ನೋಡುವ ಸಂದರ್ಭವಾಗಿತ್ತು. ಆಗ ಸ್ವತಃ ಅವರೇ ಆ ಹುಡುಗಿಯನ್ನು ಕರೆದುಕೊಂಡು ಠಾಣೆಗೆ ಬಂದರು. ಕೊನೆಯ ಬಾರಿ, ಕೊನೆಯ ಪ್ರಯತ್ನವೆಂಬಂತೆ ಠಾಣೆಗೆ ಬಂದರು. ಇನ್ಸ್ಪೆಕ್ಟರ್ ಸಾಧುಗಳನ್ನು ನೋಡುತ್ತಲೇ ಹೇಳಿದನು, ಅರೆ ಕಪಟಿ ಬಾಬಾ, ಮತ್ತೆ ಬಂದೆಯಾ? ಹಿಂದಿನ ಬಾರಿ ನಿನ್ನನ್ನು ಹೊಡೆದೋಡಿಸಿದ್ದೆ, ಮತ್ತೆ ಏಕೆ ಬಂದಿದ್ದೀಯಾ? ಅಜಯ್ ಸುಮ್ಮನಿದ್ದನು. ಹುಡುಗಿ ನಡುಗುತ್ತಿದ್ದಳು. ನೀನಂತೂ ಆ ಮಂಗ್ಲಿಯ ಮಗಳಲ್ಲವೇ ಎಂದು ಯಾದವ್ ನಕ್ಕು ಹೇಳಿದನು. ಅವಳು ಕೂಡ ತುಂಬ ಚೆನ್ನಾಗಿದ್ದಳು. ನೀನು ಕೂಡ ಅಷ್ಟೇನು ಕೆಟ್ಟದಾಗಿ ಕಾಣಿಸುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆ ಸಾಧುವಿನ ಕೈಯಲ್ಲಿರೋ ಜಪಮಾಲೆಯು ನೆಲದ ಮೇಲೆ ಬಿತ್ತು. ಸಾಧುಗಳು ಹೇಳಿದರು, FIR ಬರೆ. ಏಕೆ? ನೀನು ಯಾರಲೆ? ನಿನ್ನನ್ನು ಆಚೆ ತಳ್ಳಬೇಕಾಗುತ್ತದೆ. ನೀನು ನನಗೆ ಬುದ್ಧಿ ಹೇಳುತ್ತಿದ್ದೀಯಾ ಎಂದು ಯಾದವ್ ನಗುತ್ತಾ ಹೇಳಿದನು. ನಾನು ನಿನ್ನಂಥವನ ಭವಿಷ್ಯವನ್ನು ನಿರ್ಧರಿಸುತ್ತೇನೆ. ನೀನು ಏನು ಹೇಳುತ್ತಿದ್ದೀಯಾ? ಅಜಯ್ನು ತನ್ನ ಧೋತಿಯ ಹಿಂದೆ ಅಡಗಿಸಿಟ್ಟಿದ್ದ ತನ್ನ ಗುರುತಿನ ಪತ್ರವನ್ನು ಹೊರತೆಗೆದರು ಮತ್ತು ಅವನ ಮುಂದಿಟ್ಟರು. ಪೊಲೀಸ್ ನಗುತ್ತಾ ಮುಂದೆ ಬಂದನು ಮತ್ತು ಹೇಳಿದನು, ಬಾಬಾ, ಇದೇನು ನಾಟಕವಾಡುತ್ತಿದ್ದೀಯಾ? ಮರುಕ್ಷಣದಲ್ಲಿ ಅಜಯ್ ತನ್ನ ಗುರುತಿನ ಪತ್ರವನ್ನು ಪೊಲೀಸನ ಮುಖಕ್ಕೆ ಎಸೆದರು. ಅಜಯ್ ತ್ರಿಪಾಠಿ, ಜಿಲ್ಲಾಧಿಕಾರಿ, ಜನಪದ, ರಾಂಪುರ್ ಎಂದು ಅದರಲ್ಲಿ ಬರೆದಿತ್ತು. ಠಾಣೆಯಲ್ಲಿ ಮೌನ ಆವರಿಸಿತು. ಪೊಲೀಸ್ ಹಿಂದೆ ಸರಿದನು. ಯಾದವನು ತನ್ನ ಕುರ್ಚಿಯಿಂದ ಎದ್ದು ನಿಂತನು. ನೀನು ತಮಾಷೆ ಮಾಡುತ್ತಿದ್ದೀಯಾ? ಆದರೆ ಇದು ಯಾವುದೇ ತಮಾಷೆಯಾಗಿರಲಿಲ್ಲ, ಇದು ಸತ್ಯವಾಗಿತ್ತು. ಇನ್ಸ್ಪೆಕ್ಟರ್ನ ಮುಖವು ಬಿಳಿಚಿಕೊಂಡಿತ್ತು. ಶಬ್ದಗಳು ಗಂಟಲಲ್ಲಿಯೇ ಸಿಲುಕಿದವು. ಈಗ ಅಜಯ್ ಅವರು ಇನ್ಸ್ಪೆಕ್ಟರ್ನ ಕಡೆಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಧಾವಿಸಿ ಬಂದರು. ನ್ಯಾಯದ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗಿ ಬರುತ್ತಿದ್ದಂತೆ ತೋರುತ್ತಿತ್ತು. ಈಗ ನಿನ್ನ ಆಟ ಇಲ್ಲಿಗೆ ಮುಗಿಯಿತು. ಆ ಪೊಲೀಸ್ ಇನ್ಸ್ಪೆಕ್ಟರ್, ನಿನ್ನೆಯವರೆಗೂ ದರ್ಪದಿಂದ ಜನರನ್ನು ಠಾಣೆಯಿಂದ ಓಡಿಸುತ್ತಿದ್ದವನು, ಇಂದು ಹೆದರಿಕೆಯಿಂದ ಗೋಡೆಯ ಬದಿಯಲ್ಲಿ ಮುದುರಿ ನಿಂತಿದ್ದನು. 2 ದಿನಗಳ ಹಿಂದೆ ಪೊಲೀಸನು ಸಾಧುವನ್ನು ಕತ್ತು ಹಿಡಿದು ನೂಕಿ ಆಚೆ ತಳ್ಳಿದವನು ಇಂದು ಸಾಧುಗಳ ಎದುರಿಗೆ ಕೈಜೋಡಿಸಿ ನಿಂತಿದ್ದನು. ಏಕೆಂದರೆ ಈಗ ಅವನಿಗೆ ತಿಳಿದಿತ್ತು, ಈಗ ಸಾಧು ಬೇರೆ ಯಾರೂ ಅಲ್ಲ, ಅವರು DC ಆಗಿದ್ದರು. ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ನ ಮುಖದ ಬಣ್ಣವೇ ಬದಲಾಗಿತ್ತು. ಕುರ್ಚಿಯಲ್ಲಿ ಕುಳಿತಿದ್ದ ಅವನ ಶರೀರವು ನಡುಗುತ್ತಿತ್ತು. ನಡುಗುವ ಶರೀರದ ಮುಂದೆ ಅಜಯ್ ತ್ರಿಪಾಠಿ ನಿಂತಿದ್ದರು. ಜಪಮಾಲೆ ಇಲ್ಲದೆ, ಧೋತಿ ಇಲ್ಲದೆ, ಆಡಳಿತದ ನಿಜವಾದ ಮುಖ ಎಂಬಂತೆ ಸತ್ಯವಾದ, ನಿಷ್ಠುರವಾದ ಮತ್ತು ನ್ಯಾಯಪರವಾದ ದಿವ್ಯ ತೇಜಸ್ಸಿನಿಂದ ಮುಂದೆ ನಿಂತಿದ್ದರು. ಮತ್ತೆ ಹೇಳಿದರು, ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್, ಮತ್ತೇನಾದರೂ ಹೇಳುವುದು ಇದೆಯೇ? ಯಾದವ್ನು ಕೆನ್ನೆಯ ಬೆವರನ್ನು ಒರೆಸಿಕೊಳ್ಳುತ್ತಾ ಹೇಳಿದನು, ಸಾಹೇಬ್ರೆ, ನಾನಂತೂ ನನ್ನ ಕೆಲಸವನ್ನು ಮಾಡುತ್ತಿದ್ದೆ. ಅಜಯ್ನು ಸಿಟ್ಟಿನಿಂದ ಅವನ ಕಡೆಗೆ ನೋಡಿದನು. ನಿನ್ನ ಕೆಲಸ ಹುಡುಗಿಯರನ್ನು ಎತ್ತಿಕೊಂಡು ಹೋಗುವುದೇ? ಸುಳ್ಳು ಕೇಸ್ ದಾಖಲಿಸುವುದೇ? FIR ದಾಖಲಿಸಿಕೊಳ್ಳದೆ ರಾಜಕಾರಣಿಗಳನ್ನು ಖುಷಿಗೊಳಿಸುವುದೇ? ಈಗ ಯಾದವನ ಕಣ್ಣುಗಳು ಒದ್ದೆಯಾದವು. ಈಗ ಅವನು ಇನ್ಸ್ಪೆಕ್ಟರ್ ಆಗಿರಲಿಲ್ಲ, ಒಬ್ಬ ಹೆದರಿದ ಅಪರಾಧಿಯಂತೆ ತೋರುತ್ತಿದ್ದನು. ನಿನ್ನ ಸಮವಸ್ತ್ರವೇ ನಿನ್ನ ಒಂದು ಗುರುತಾಗಿತ್ತು. ಈಗ ಅದರಿಂದಲೇ ನೀನು ಶಿಕ್ಷೆಗೊಳಗಾಗುತ್ತಿದ್ದೀಯಾ? ಅಜಯ್ ಅವರು ತನ್ನ ಜೇಬಿನಿಂದ ಮೊಬೈಲನ್ನು ಹೊರತೆಗೆದು ಒಂದು ನಂಬರ್ಗೆ ಡಯಲ್ ಮಾಡಿದರು. CID ಕಂಟ್ರೋಲ್ ರೂಮ್, ನಾನು DM ಅಜಯ್ ತ್ರಿಪಾಠಿ ಮಾತನಾಡುತ್ತಿದ್ದೇನೆ. ರಾಂಪುರ್ ಠಾಣೆಯನ್ನು ತಕ್ಷಣ ಬಂದು ಸೀಲ್ ಮಾಡಬೇಕು ಮತ್ತು ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ನನ್ನು ತಕ್ಷಣ ಅರೆಸ್ಟ್ ಮಾಡಬೇಕು. ಎಲ್ಲ ಕೇಸ್ ಫೈಲ್ಗಳು, ರಿಜಿಸ್ಟರ್, CCTV, ಹಾರ್ಡ್ ಡ್ರೈವ್ ಎಲ್ಲವನ್ನು ಜಪ್ತು ಮಾಡಿಕೊಳ್ಳಬೇಕು. ಟೀಮ್ ಅರ್ಧ ಗಂಟೆಯಲ್ಲಿ ಇಲ್ಲಿಗೆ ಬಂದು ತಲುಪಬೇಕು. ಫೋನ್ ಇಡುತ್ತಲೇ ಅವನು ಠಾಣೆಯ ಬಾಗಿಲ ಕಡೆಗೆ ಸನ್ನೆ ಮಾಡುತ್ತಾ ಪೊಲೀಸರಲ್ಲಿ ಹೇಳಿದನು, ಇವನ ನೇಮ್ ಪ್ಲೇಟನ್ನು ತೆಗೆದುಹಾಕಿ. ಈಗ ಇವನು ಇನ್ಸ್ಪೆಕ್ಟರ್ ಅಲ್ಲ, ಅಪರಾಧಿಯಾಗಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲೇ 3 ಬಿಳಿಯ ಗಾಡಿಗಳು ಠಾಣೆಯ ಹೊರಗಡೆ ಬಂದು ನಿಂತವು. CID ಮಹಿಳಾ ಸುರಕ್ಷಾ ವಿಭಾಗ, ವಿಶೇಷ ನಿಗಾವಣೆ ಆಫೀಸರ್ಗಳು ಗಾಡಿಯಿಂದ ಇಳಿಯುತ್ತಿದ್ದಂತೆ ಆಫೀಸರ್ಗಳು ಬಂದು ಇಡೀ ಠಾಣೆಯನ್ನು ಜಾಲಾಡಿದರು. ಠಾಣೆಯ ಮುಂದೆ ಜನರು ಜಮಾವಣೆಗೊಂಡರು. ನಿನ್ನೆಯವರೆಗೂ ಈ ಠಾಣೆಯನ್ನು ನೋಡುತ್ತಲೇ ಹೆದರುತ್ತಿದ್ದವರು ಇಂದು ಠಾಣೆಯ ಮುಂದೆ ಬಂದು ನಿಂತಿದ್ದರು. ಅವರ ಕಣ್ಣಿನಲ್ಲಿ ಪ್ರಶ್ನೆಗಳಿರಲಿಲ್ಲ, ಬದಲಾಗಿ ಭರವಸೆಗಳಿದ್ದವು. ಮುಂದೆ ಏನು ನಡೆಯುತ್ತೆಂದರೆ ಆ ದೃಶ್ಯವನ್ನು ನೋಡಿ ಮುಂದಿನ ಪೀಳಿಗೆಯು ಕೂಡ ನೆನಪಿಟ್ಟುಕೊಳ್ಳುತ್ತದೆ. ಅಜಯ್ ತ್ರಿಪಾಠಿಯವರು ಸ್ವತಃ ಯಾದವನ ಕಾಲರ್ ಪಟ್ಟಿಯನ್ನು ಹಿಡಿದುಕೊಂಡರು ಮತ್ತು ಅವನನ್ನು ಜನರ ಮುಂದೆ ತಂದು ನಿಲ್ಲಿಸುತ್ತಾ ಹೇಳಿದರು, ಇವನೇ ನೋಡಿ ನಿಮ್ಮ ಇನ್ಸ್ಪೆಕ್ಟರ್. ಇವನು ನಿಮ್ಮೆಲ್ಲ ಹೆಣ್ಣು ಮಕ್ಕಳನ್ನು ತನ್ನ ನೆರಳಿನ ಭಯದಲ್ಲಿ ಬದುಕುವಂತೆ ಅಸಹಾಯಕರನ್ನಾಗಿ ಮಾಡಿದ್ದನು. ಇಂದು ಅವನೇ ಸ್ವತಃ ಕಾನೂನಿನ ಮುಂದೆ ಅಂಗಲಾಚುತ್ತಿದ್ದಾನೆ. ಹಳ್ಳಿಯ ಮಹಿಳೆಯರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಈ ಕಣ್ಣೀರು ದುಃಖದ ಕಣ್ಣೀರಾಗಿರಲಿಲ್ಲ, ಬದಲಾಗಿ ಸಂತೋಷದ ಕಣ್ಣೀರಾಗಿತ್ತು. CID ಅಧಿಕಾರಿಗಳು ಠಾಣೆಯ ಪ್ರತಿಯೊಂದು ಕಬೋರ್ಡ್ನಲ್ಲಿರುವ ಫೈಲ್ಗಳನ್ನು ಹುಡುಕಾಡಿದರು. ಅವುಗಳಲ್ಲಿ ಹಲವಾರು ಸುಳ್ಳು ಮೊಕದ್ದಮೆಗಳು ಹೊರಬಂದವು. ಇವುಗಳಲ್ಲಿ ಕೆಲವು ಕೇಸ್ಗಳಿಗೆ ಸಾಕ್ಷಿಗಳೇ ಇರಲಿಲ್ಲ.
ಕೇವಲ ಒಬ್ಬ ಪೊಲೀಸನ ಸುಳ್ಳು ಹೇಳಿಕೆ ಇರುತ್ತಿತ್ತು. ಒಂದು ಹಾರ್ಡ್ ಡ್ರೈವ್ನಲ್ಲಿ ಸುರೇಂದ್ರ ಯಾದವ್ನು ಜಗನ್ನಾಥ್ ಮಿಶ್ರಾನೊಂದಿಗೆ ಮಾತನಾಡುತ್ತಿರುವುದು ರೆಕಾರ್ಡ್ ಆಗಿತ್ತು. ಹಾ ಮಿಶ್ರಾ ಅವರೇ, ಹುಡುಗಿ ತಯಾರಾಗಿದ್ದಾಳೆ, ಕಳುಹಿಸಿಕೊಡಲೇನು? ಇದನ್ನು ಕೇಳುತ್ತಿದ್ದಂತೆ ಮಹಿಳಾ ಆಫೀಸರ್ಗಳ ಮುಖವೂ ಕೂಡ ಕಠೋರವಾಯಿತು. ಇದು ಕೇವಲ ಛೇಡಿಸುವ ವಿಷಯಕ್ಕೆ ಸಂಬಂಧಪಟ್ಟಿರಲಿಲ್ಲ. ಬದಲಾಗಿ ಇದು ಬೇರೆ ದಿಕ್ಕಿನ ಕಡೆಗೆ ಸಾಗಿತ್ತು. ತಕ್ಷಣ ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ನಿಗೆ ಕೈಕೊಳ ತೊಡಿಸಲಾಯಿತು. ಹಳ್ಳಿಯ ಬೀದಿಯಿಂದ ಅವನನ್ನು ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಯಿತು. ದಾರಿಯಲ್ಲಿ ಒಬ್ಬ ವಯಸ್ಸಾದ ಮುದುಕ ಎದುರಿಗೆ ಬಂದನು. ಅವನು ರಾಮನಾಗಿದ್ದನು. ತನ್ನ ಮಗಳು ದೂರು ಕೊಟ್ಟಳೆಂದು ಅವನಿಗೆ ಚೆನ್ನಾಗಿ ಹೊಡೆಯಲಾಗಿತ್ತು. ರಾಮಧನಿಯು ತಲೆ ತಗ್ಗಿಸಿಕೊಂಡು ಹೇಳಿದನು, ಇಂದು ನಾನು ಅರ್ಥ ಮಾಡಿಕೊಂಡೆ. ಭಗವಂತನು ವೇಷ ಬದಲಿಸಿಕೊಂಡು ನಮ್ಮ ಸಹಾಯಕ್ಕೆ ಬರುತ್ತಾನೆ. ಯಾವಾಗ ಯಾದವನ ಗಾಡಿಯು ಹಳ್ಳಿಯಿಂದ ಹೊರಗೆ ಸಾಗಿತ್ತೋ, ಹಳ್ಳಿಯಲ್ಲಿ ಡೋಲು ನಗಾರಿಗಳನ್ನು ಬಾರಿಸದಿದ್ದರೂ ಅವಶ್ಯವಾಗಿ ಎಲ್ಲರ ಕಣ್ಣುಗಳಲ್ಲಿ ನಗು ಮೂಡಿತು. ಸೋನಿಯಾ, ಅಂಜಲಿ, ರಾಧಾ, ಈಗ ಇವರೆಲ್ಲರೂ ಠಾಣೆಯ ಹೊರಗಡೆ ನಿಂತಿದ್ದರು. ಅವರು ಹೆದರಲಿಲ್ಲ. ಎಷ್ಟೊಂದು ಸುಳ್ಳು FIRಗಳನ್ನು ದಾಖಲು ಮಾಡಿದರು. ಎಷ್ಟೊಂದು ಜನ ಸುಳ್ಳು ಆರೋಪದಲ್ಲಿ ಜೈಲಿನಲ್ಲಿ ಕೊಳೆಯುತ್ತಿದ್ದರು. ಈಗ ಎಷ್ಟು ಜನ ಬಿಡುಗಡೆ ಆಗಬಹುದು? ಠಾಣೆಯಲ್ಲಿ ಒಂದು ದೊಡ್ಡ ಪೋಸ್ಟರನ್ನು ಅಂಟಿಸಲಾಯಿತು. ಈಗ ಈ ಠಾಣೆಯನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲಾಗಿದೆ. ಜಿಲ್ಲಾಧಿಕಾರಿ ಅಜಯ್ ತ್ರಿಪಾಠಿ ಅವರು ಹೇಳಿದರು. ಇದು ಕೇವಲ ಒಂದು ಬಂಧನವಲ್ಲ, ನಿಮ್ಮ ನ್ಯಾಯದ ಕೂಗಿನ ಮರು ಆಗಮನವಾಗಿದೆ. ಈಗ ಕಾನೂನಿನ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲ. ಅದರ ಸುರಕ್ಷತೆಯು ನಿಮ್ಮ ಕೈಯಲ್ಲಿಯೇ ಇದೆ. ಹಳ್ಳಿಯ ಮಕ್ಕಳು ನಿನ್ನೆಯವರೆಗೂ ಊರಿನ ಬೀದಿಯಲ್ಲಿ ಆಟವಾಡಲು ಹೆದರುತ್ತಿದ್ದ ಹುಡುಗರು ಇಂದು ಠಾಣೆಯ ಮುಂದೆ ಗಾಳಿಪಟವನ್ನು ಹಾರಿಸುತ್ತಿದ್ದರು. ಹಳ್ಳಿಯ ಬೆಳಗು ಈಗ ಮೊದಲಿನಂತೆ ಇರಲಿಲ್ಲ. ಈ ಮೊದಲು ಜನರು ಸೂರ್ಯೋದಯವಾಗುವುದಕ್ಕಿಂತ ಮೊದಲು ಹೆದರಿಕೆಯಿಂದ ಕಿಟಕಿಗಳನ್ನು ಮುಚ್ಚಿಕೊಳ್ಳುತ್ತಿದ್ದರು. ಆದರೆ ಈಗ ಸೂರ್ಯೋದಯಕ್ಕಿಂತ ಮೊದಲೇ ಮನೆಯ ಕಿಟಕಿಗಳು ತೆರೆಯುತ್ತಿದ್ದವು. ಗಾಳಿಯಲ್ಲಿ ಆ ಹಳೆಯ ಹೆದರಿಕೆ, ಭಯ ಇರಲಿಲ್ಲ. ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವನ ಬಂಧನದ ನಂತರ ಇಡೀ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಪತ್ರಿಕೆಗಳ ಹೆಡ್ಲೈನ್ನಲ್ಲೇ ಒಂದು ಸಮಾಚಾರವಿತ್ತು. ಗುಪ್ತ ವೇಷದಲ್ಲಿ ತಲುಪಿದ ಜಿಲ್ಲಾಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ನನ್ನು ಹಿಡಿದರು. ಠಾಣೆಯನ್ನು ಸೀಲ್ ಮಾಡಿದರು. ಬಲಾತ್ಕಾರ ಮತ್ತು ಅಮಾಯಕರನ್ನು ದಸ್ತಗಿರಿ ಮಾಡುವುದು ಮುಂತಾದ ಕೇಸ್ಗಳನ್ನು ದಾಖಲಿಸಲಾಗಿದೆ. ಈ ಸುದ್ದಿಯು ರಾಜಕಾರಣಿಗಳಲ್ಲಿ ಗಾಬರಿ ಹುಟ್ಟಿಸಿತು. ಮಂತ್ರಿ ಜಗಮೋಹನ್ ಮಿಶ್ರಾ ಮೊದಲ ಬಾರಿಗೆ ಕ್ಯಾಮೆರಾದ ಮುಂದೆ ಹೇಳಿದನು, ಒಂದು ವೇಳೆ ಏನಾದರೂ ಅಪರಾಧ ನಡೆದಿದ್ದರೆ ಸಂಪೂರ್ಣವಾಗಿ ತನಿಖೆ ನಡೆಯಬೇಕು. ಆದರೆ ಈತನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಜನರಿಗೆ ಗೊತ್ತಿತ್ತು. ಇವನ ಯಾವುದೇ ಮಾತುಗಳು ಜನರು ನಂಬಲಿಲ್ಲ. ಈಗ ಜನರು ಜಾಗೃತಗೊಂಡಿದ್ದರು. ಹಳ್ಳಿಯ ಹುಡುಗಿಯರು ಇಂದು ಶಾಲೆಗೆ ಹೋಗುತ್ತಿದ್ದರು. ಸೋನಿಯಾ ಮತ್ತೊಮ್ಮೆ ತನ್ನ ಪುಸ್ತಕವನ್ನು ಎತ್ತಿಕೊಂಡಳು. ಅಂಜಲಿಯು ತನ್ನ ಹಳೆಯ ಟೀಚರ್ಗೆ ಫೋನ್ ಮಾಡಿದಳು. ಸರ್, ನನಗೆ ಮತ್ತೊಮ್ಮೆ ದಾಖಲೆ ದೊರೆಯಬಹುದೇ? ನಿನ್ನಂತಹ ಹುಡುಗಿಯರು ಈಗ ಟೀಚರ್ ಆಗಬೇಕು ಎಂದು ಶಿಕ್ಷಕರು ಉತ್ತರ ನೀಡಿದರು. ರಾಧಾಳು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಕೋರ್ಟ್ನ ಹೆಸರನ್ನು ಕೇಳಿದಳು. ಈಗ ಅವಳು ಮಹಿಳಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕೆಂದಿದ್ದಳು. DM ಅಜಯ್ ತ್ರಿಪಾಠಿಯವರು ಸ್ವತಃ ಹಳ್ಳಿಯ ಸ್ಕೂಲ್ನಲ್ಲಿ ಒಂದು ಮೀಟಿಂಗ್ ಏರ್ಪಡಿಸಿದರು. ಅಲ್ಲಿ ಹಳ್ಳಿಯ ಪ್ರತಿಯೊಂದು ಪರಿವಾರವನ್ನು ಕರೆಸಲಾಯಿತು. ಆ ವೇದಿಕೆಯಲ್ಲಿ ನಿಂತ ಹುಡುಗಿಯರ ಕತೆಗಳು ಹಿಂದೊಮ್ಮೆ ಹಳ್ಳಿಗರ ಮೌನದಲ್ಲಿ ಮುಚ್ಚಿ ಹೋಗಿತ್ತು. ಈಗ ಈ ಹುಡುಗಿಯರು ಕೇವಲ ಪೀಡಿತರಾಗಿರದೆ ಒಂದು ಹೊಸ ಶಕೆಯನ್ನು ಆರಂಭ ಮಾಡಿದರು. ಆಗ ಅಜಯ್ ಹೇಳಿದರು, ಈಗ ಯಾರೂ ಇವರ ಹೆಸರನ್ನು ಹೆದರಿಕೆಯಿಂದ ಹೇಳಬಾರದು, ಗರ್ವದಿಂದ ಹೇಳಿ. ಹಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಈಗ ಹೊಸ ಇನ್ಸ್ಪೆಕ್ಟರನ್ನು ನೇಮಕ ಮಾಡಲಾಯಿತು. ಒಬ್ಬಳು ಮಹಿಳಾ ಅಧಿಕಾರಿ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಳು. ಅವಳ ಹೆಸರು ಸರಿತಾ ಸಿಂಹ ಎಂದಾಗಿತ್ತು. ಮೊದಲ ದಿನವೇ ಅವಳು ಹೇಳಿದಳು, ಇಂದಿನಿಂದ ಈ ಠಾಣೆಯು ಹೆದರಿಕೆಯ ಬದಲಾಗಿ ಭರವಸೆಯ ಜಾಗವಾಗಿ ಹೊರಹೊಮ್ಮಲಿದೆ ಮತ್ತು ಆದೇಶ ಮಾಡಿದರು. ಪ್ರತಿ ಶನಿವಾರವೂ ಜನರ ಕಷ್ಟಗಳನ್ನು ಆಲಿಸುವ ದಿನವನ್ನಾಗಿ ಮೀಸಲಿಡಲಾಗುವುದು. ಆ ದಿನ ಮಹಿಳೆಯರು ಹೆದರಿಕೆ ಇಲ್ಲದೆ ತಮ್ಮ ಅಭಿಪ್ರಾಯಗಳನ್ನು ನನ್ನಲ್ಲಿ ತಿಳಿಸಬಹುದು ಎಂದು ಇನ್ಸ್ಪೆಕ್ಟರ್ ಆದೇಶ ನೀಡಿದರು. ಗೋಡೆಗಳ ಮೇಲೆ ಮಹಿಳಾ ಹೆಲ್ಪ್ಲೈನ್ಗಳು, ಪೋಸ್ಟರ್ಗಳನ್ನು ಅಂಟಿಸಲಾಯಿತು. ಆನ್ಲೈನ್ ಮೂಲಕ FIRಗಳನ್ನು ದಾಖಲಿಸುವ ಪ್ರಕ್ರಿಯೆಯೂ ಕೂಡ ಆರಂಭವಾಯಿತು. ಹಳೆಯ ಕೇಸ್ಗಳ ಸಮೀಕ್ಷೆ ನಡೆಸಲಾಯಿತು. ಯಾರ ಮೇಲೆ ಸುಳ್ಳು ಆರೋಪವಿತ್ತೋ ಅವರೆಲ್ಲರಿಗೂ ಕ್ಲೀನ್ ಚಿಟ್ ನೀಡಲಾಯಿತು. ರಾಮ್ ಸೇವಕ್ ಅವನ ಪರಿಶ್ರಮದ ದುಡಿಮೆಯನ್ನು ನಕ್ಸಲಿ ಹಣವೆಂದು ಹೇಳಲಾಗಿತ್ತು. ಈಗ ಅವರ ಮಗನು ಸರ್ಕಾರಿ ವಿದ್ಯಾರ್ಥಿ ವೇತನವನ್ನು ಪಡೆದು ಓದುತ್ತಿದ್ದನು. ಕಿಶನ್ ಲಾಲ್ ಅವರ ಮಗಳು ಮಾಯಾ ಮೌನವಾಗಿರುತ್ತಿದ್ದಳು. ಇಂದು ಸ್ಕೂಲ್ನಲ್ಲಿ ಬಲ, ಸುರಕ್ಷತೆ, ಜಾಗೃತಿ ಅಭಿಯಾನದಲ್ಲಿ ವ್ಯಾಲಂಟೈರ್ ಆದಳು. DM ಅಜಯ್ ತ್ರಿಪಾಠಿಯವರು ಕೊನೆಯದಾಗಿ ಹೊರಡುವಾಗ ಪಂಚಾಯತ್ ಭವನದಲ್ಲಿ ಮೀಟಿಂಗ್ ಅನ್ನು ಏರ್ಪಡಿಸಿದರು. ನಾನು ಇಲ್ಲಿಗೆ ಯಾವುದೇ ಆಫೀಸರ್ ಆಗಿ ಬಂದಿರಲಿಲ್ಲ, ಒಬ್ಬ ಮನುಷ್ಯನಾಗಿ ಬಂದಿದ್ದೆ. ಇಂದು ಹಳ್ಳಿಯು ಮತ್ತೆ ಮೊದಲಿನ ಸ್ಥಿತಿಗೆ ಮರಳುತ್ತಿದೆ ಎಂದು ಖುಷಿಯಾಗಿದ್ದೇನೆ. ಹಳ್ಳಿಯ ಹೆಂಗಸರು ಮೊದಲ ಬಾರಿಗೆ ಠಾಣೆ ಮುಂದೆ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡಿದರು. ಮಕ್ಕಳು ಠಾಣೆಯ ಗೋಡೆಯ ಮೇಲೆ ಚಿತ್ರವನ್ನು ನಿರ್ಮಿಸಿದರು. ಇದನ್ನು ನೋಡಿ ಪೊಲೀಸರು ಖುಷಿಯಿಂದ ನಗುತ್ತಿದ್ದರು ಮತ್ತು ಹುಡುಗಿಯರು ಖುಷಿಯಿಂದ ಶಾಲೆಗೆ ಹೋಗುತ್ತಿದ್ದರು. ಒಬ್ಬಳು 7 ವರ್ಷದ ಹುಡುಗಿಯು ತನ್ನ ಬಣ್ಣದ ಕೈಚಳಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾಧುವಿನ ಬಟ್ಟೆಯಲ್ಲಿ ಚಿತ್ರಿಸಿದಳು ಮತ್ತು ಅದರ ಕೆಳಗೆ ಬರೆದಳು, ಇವರು ನಮ್ಮ ಹಳ್ಳಿಯ ಭಗವಂತ. ಆ ಸಾಧುಗಳು ಈಗ ಅಲ್ಲಿರಲಿಲ್ಲ, ಆದರೆ ಅವರ ಛಾಪು ಪ್ರತಿಯೊಬ್ಬರಲ್ಲಿಯೂ ಮೂಡಿತ್ತು.
ಇನ್ಸ್ಪೆಕ್ಟರ್ ಸುರೇಂದ್ರ ಯಾದವ್ ಮತ್ತು ಅವನ ಸಹಚರರ ಮೇಲೆ ಗ್ಯಾಂಗ್ಸ್ಟರ್ ಆ್ಯಕ್ಟ್, ಫೋಕ್ಸೋ ಮತ್ತು ಕಲಂ 376 ಅಡಿಯಲ್ಲಿ ಕೇಸ್ ದಾಖಲಿಸಿ ತನಿಖೆ ಜಾರಿಗೊಳಿಸಲಾಯಿತು. ಸಾಕ್ಷಿ ಹೇಳುವವರು ಈಗ ಸುಮ್ಮನಿರಲಿಲ್ಲ. ಅವರ ಹಿಂದೆ ಈಗ ಕಾನೂನಿತ್ತು. ಆ ಕಾನೂನು ಕೇವಲ ಪುಸ್ತಕದಲ್ಲಿರದೆ ಈಗ ನೆಲದ ಮೇಲೆಯೂ ಕೂಡ ಗೋಚರಿಸುತ್ತಿತ್ತು. ಈಗ ಆ ತಂಪಾದ ಗಾಳಿಯು ಯಾರನ್ನು ಹೆದರಿಸುತ್ತಿರಲಿಲ್ಲ, ಬದಲಾಗಿ ನೆಮ್ಮದಿಯನ್ನು ನೀಡುತ್ತಿತ್ತು. ವೀಕ್ಷಕರೇ, ಒಂದು ವೇಳೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಾವು ಪ್ರತಿದಿನ ನಿಮಗಾಗಿ ಒಂದು ಹೊಸ ಕಥೆಯನ್ನು ತರುತ್ತಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.